ನಾವು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ 52ನೇ ದಿನದ ಉಪವಾಸ ಪ್ರಾರ್ಥನೆಯ ಕೊನೆಯ 2 ದಿನಗಳ ಪ್ರಾರ್ಥನೆ ಇದೇ ವಾರದಲ್ಲಿ 21 ಮತ್ತು 22ನೇ ತಾರೀಕಿನಂದು ನಡೆಯಲಿಕ್ಕಿದೆ. ಬರುವಂಥವರು ಈಗಾಗಲೇ ಅನೇಕ ಜನರು ನೀವು ಕಾಲ್ ಮಾಡಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ತಾ ಇದ್ದೀರಿ. ಮತ್ತೆ ಬರುವಂಥವರು ಕುಟುಂಬವಾಗಿ ಎಷ್ಟು ಜನ ಬರ್ತೀರಿ, ಯಾವ ದಿನ ಬರ್ತೀರಿ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನೀವು ಹೆಸರುಗಳನ್ನು ನೋಂದಾಯಿಸುವುದಾದರೆ ನಿಮಗೆ ಉಳಿದುಕೊಳ್ಳುವುದಕ್ಕೆ ಮತ್ತು ಅಗತ್ಯವಾದಂಥ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲವಾಗುವಂಥದ್ದಾಗಿದೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಶ್ರೀ ಬೇಗನೆ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿರಿ. ಈ ದೈವಾಶೀರ್ವಾದಕ್ಕೆ ನೀವು ಸದಾ ಪ್ರಾರ್ಥನೆಯಲ್ಲಿ ವಿಶೇಷವಾದಂಥ ಅಭಿಷೇಕದಿಂದ ಕರ್ನಾಟಕದ ಉಜ್ಜೀವನಕ್ಕಾಗಿ ಪಾಲುದಾರರಾಗೋದಕ್ಕೆ ಮರಿಬೇಡ್ರಿ. ನಿಮ್ಮನ್ನು ಹೃದಯಪೂರ್ವಕವಾಗಿ ಹೆದರಿದರು ನನ್ನ ಮನೆ ಸೇವೆ ಮೂಲಕವಾಗಿ ನಾನು ಮತ್ತು ನನ್ನ ಮಗಳು ಮೋನಿಕಾ ಸಿಸ್ಟರ್ ಹೃದಯಪೂರ್ವಕವಾಗಿ ನಾವು ಆಹ್ವಾನಿಸ್ತಾ ಇದ್ದೇವೆ. ಕರ್ನಾಟಕದ ಯಾವುದೇ ಭಾಗದಲ್ಲಿ ನೀವಿರುವುದಾದರೂ ಬೇಗನೆ ಈ ವಿಶೇಷವಾದಂಥ ಈ ವಾರದಲ್ಲಿ ನಡೆಯುವಂಥ 21, 22ನೇ ತಾರೀಕಿನ ಈ ಕೂಟದಲ್ಲಿ ಭಾಗವಹಿಸೋದಕ್ಕೆ ಪರಿಪೂರ್ಣವಾದಂಥ ಮನಸ್ಸಿನಿಂದ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಂಡು ಬನ್ನಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಶನರೇ, ವಿಶೇಷವಾಗಿ ಕಾಣಿಕೆಗಳನ್ನು ಕಳಿಸಿದಂಥ ದೇವ ಮಕ್ಕಳಿಗಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವೆಂಕಟೇಶ್ ಹೊಸಕೋಟೆ ಪ್ರತ್ಯೇಕವಾಗಿ ಒಂದು ಮೆಸೇಜನ್ನು ಕಳಿಸಿ ಅಮೂಲ್ಯವಾದಂಥ ಕಾಣಿಕೆಯನ್ನು ಅವರು ಕಳಿಸಿದ್ದಾರೆ. ಪ್ರೈಸ್ ಲಾರ್ಡ್ ಪಾಸ್ಟರ್. ಇದು ನಮ್ಮ ಕುಟುಂಬದ ಆದಾಯದ ದಶಮಾಂಶ ಕಾಣಿಕೆ 4,500 ರೂಪಾಯಿ ಇರುವಂಥದ್ದಾಗಿದೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಕುಟುಂಬಕ್ಕಾಗಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ. ನನ್ನ ಮಗಳು PUCನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ. ಅವಳು ಉನ್ನತವಾದ ಅಂಕಗಳನ್ನು ತೆಗಿಲಿಕ್ಕಾಗುವಂತೆ ನನ್ನ ಮಗನು 10ನೇ ಕ್ಲಾಸ್ನಲ್ಲಿ ಆತನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ. ಇವರಿಬ್ಬರ ವಿದ್ಯಾಭ್ಯಾಸಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಕಾಣಿಕೆಗಳನ್ನು ಕಳಿಸಿದ್ದಾನೆ. ನಂದೀಶ್ ಆಟಿನಗರ ತನ್ನ ತಾಯಿ ಆರೋಗ್ಯದ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ 2,000 ರೂಪಾಯಿ ಕಾಣಿಕೆಗಳನ್ನು ಕಳಿಸಿದ್ದಾರೆ. ಸಿಸ್ಟರ್ ಮಾರ್ಗರೆಟ್ ಚಿತ್ರದುರ್ಗ ಅವರು ಪ್ರತ್ಯೇಕವಾಗಿ ದಶಮ ಭಾಗ 3,000 ರೂಪಾಯಿಯನ್ನು ಕಳಿಸಿದ್ದಾರೆ. ಕಾವ್ಯಶ್ರೀ ಬೆಂಗಳೂರು ಅವರು ಪ್ರತಿ ತಿಂಗಳು ಅಮೂಲ್ಯವಾದಂಥ ಕಾಣಿಕೆಯನ್ನು ಕಳಿಸ್ತಾ ಇದ್ದಾರೆ. ಕರ್ತನ ಸನ್ನಿಧಾನದಲ್ಲಿ ಈ ಅಮೂಲ್ಯವಾದಂಥ ಸೇವೆಯ ಮೂಲಕವಾಗಿ ಆಶೀರ್ವಾದ ಹೊಂದಿರುವಂಥ ಈ ಕುಟುಂಬಗಳು ಪ್ರತಿ ತಿಂಗಳು ತಮ್ಮ ಅಮೂಲ್ಯವಾದಂಥ ಕಾಣಿಕೆಗಳನ್ನು ಕಳಿಸುತ್ತಲೇ ಇರುತ್ತವೆ. ಅದರ ಜೊತೆಯಲ್ಲಿ ಇನ್ನು ಅನೇಕ ಕುಟುಂಬಗಳು ಈ ಸೇವೆ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದೀರಿ. ಈ ಒಳ್ಳೆಯ ಸಮಯದಲ್ಲಿ ಪ್ರೀತಿಯುಳ್ಳ ದೇವಶನರೇ, ಈ ಸೇವೆಗೋಸ್ಕರವಾಗಿ ಇನ್ನು ಯಾರ್ಯಾರು ಹೃದಯಗಳಲ್ಲಿ ದೇವರು ಮಾತನಾಡಿ ಈ ಸೇವೆಯನ್ನು ಬಲಪಡಿಸಬೇಕು, ಈ ಸೇವೆ ರಾಜ್ಯದ 31 ಜಿಲ್ಲೆಗಳಲ್ಲಿ ನಡೆಯುವಂಥ ವಿಶೇಷವಾದಂಥ ಉಜ್ಜೀವನ ಕೂಟಗಳಿಗಾಗಿ, ಸಭೆಯಲ್ಲಿ ನಡೆಯುವಂಥ ಉಜ್ಜೀವನ ಕೂಟಗಳಿಗಾಗಿ, ಅನೇಕ ಬಡ ಜನರಿಗೆ, ದಿಕ್ಕಿಲ್ಲದವರಿಗೆ, ಅನಾಥರಿಗೆ ಶುಭವಾರ್ತೆಯನ್ನು ಸಾರುವುದಕ್ಕಾಗಿ ನಾನು ಸದಾ ಈ ಸೇವೆ ಶ್ರೋತನಲ್ಲಿ ನಿಂತುಕೊಳ್ತೇನೆ ಎಂಬುದಾಗಿ ಹೇಳುವಂಥ ಪ್ರತಿಯೊಬ್ಬರು ಸದಾ ನೀವು ಕಾಣಿಕೆಗಳನ್ನು ಕಳಿಸಬಹುದು. 9741791564 ಇದು ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಹಾಕಿರುವಂಥದ್ದಾಗಿದೆ. ಪ್ರತ್ಯೇಕವಾಗಿ ನಿಮ್ಮಲ್ಲಿ, ನಿಮ್ಮ ಹೃದಯದಲ್ಲಿ ಈ ಆಸಕ್ತಿಯನ್ನು ಹುಟ್ಟಿಸಿದ ದೇವರಿಗೆ ನಾನು ಕೋಟಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಿಮಗೂ ಸದಾ ಯೇಸುವಿನ ನಾಮದಲ್ಲಿ ನಾನು ವಂದಿಸುತ್ತಾ, ದೇವರು ಪರಲೋಕದ ಬಾಗಿಲುಗಳನ್ನು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಮಕ್ಕಳಿಗಾಗಿ, ಅವರ ವಿದ್ಯಾಭ್ಯಾಸಕ್ಕಾಗಿ ನಿರಂತರವಾಗಿ ತೆರಲಿ ಎಂಬುದಾಗಿ ನಾನಾದರೂ ಪ್ರಾರ್ಥನೆ ಮಾಡುತ್ತೇನೆ. ನೇರವಾಗಿ ಸಂದೇಶಕ್ಕೆ ಹೋಗೋಣ. ಪ್ರೀತಿಯುಳ್ಳ ದೇವಶನರೇ, ಕರ್ತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸ್ತಾ ಇದೆ. ಇಬ್ಬರು ಸ್ನೇಹಿತರು ಕಾಡಿನಲ್ಲಿ
ಪ್ರತಿದಿನ ಕಾಡಿಗೆ ಹೋಗಿ ಮರಗಳನ್ನು ಕಡಿದು ಅವುಗಳನ್ನು ಮಾರಿ ಅದರ ಮೂಲಕವಾಗಿ ತಮ್ಮ ಹೊಟ್ಟೆಪಾಡನ್ನು ನೆರವೇರಿಸಿಕೊಳ್ತಾ ಇರ್ತಾರೆ. ಒಬ್ಬರಿಗೆ ತುಂಬಾ ವಯಸ್ಸಾಗಿರ್ತದೆ, ಇನ್ನೊಬ್ಬ ಯೌವನಸ್ಥ ಮಗ. ಇಬ್ಬರು ಪ್ರತಿದಿನ ಕಾಡಿಗೆ ಹೋಗಿ ಕಟ್ಟಿಗೆಗಳನ್ನು ಕಡಿದು ಮಾರಿ ತಮ್ಮ ಜೀವಿತವನ್ನು ನಡೆಸ್ತಾ ಇರ್ತಾರೆ. ಒಂದು ದಿನ ಯೌವನಸ್ಥನು ಆ ವಯಸ್ಸಾದಂಥ ಮನುಷ್ಯನಿಗೆ ಹೇಳಿದ್ದಾನೆ, ನೋಡು ಇವತ್ತು ನಾವು ಇಬ್ಬರು ಕಾಂಪಿಟೇಷನ್ ಇಟ್ಕೊಳ್ಳೋಣ. ಏನು ಗೊತ್ತಾ, ನೀನೆಷ್ಟು ಕಟ್ಟಿಗೆ ಕಡಿತೀಯೋ ನಾನೆಷ್ಟು ಕಟ್ಟಿಗೆಯನ್ನು ಕಡಿತೇನೋ ಇಬ್ಬರು ಇವತ್ತು ಕಾಂಪಿಟೇಷನ್ ಮಾಡೋಣ. ನೀನು ಜಾಸ್ತಿ ಕಡಿತೀಯಾ ಅಥವಾ ನಾನು ಜಾಸ್ತಿ ಕಡಿತೀನ ಎಂಬುದಾಗಿ. ಆ ವಯಸ್ಸಾದಂಥ ಮುದುಕ ಓಕೆ ಎಂಬುದಾಗಿ ಆ ಪಂದ್ಯಕ್ಕೆ ಸಿದ್ಧರಾಗ್ತಾರೆ. ಬೆಳಗ್ಗೆನೇ ಸಿದ್ಧರಾಗಿ ಬೆಳಗಿಂದ ಕಟ್ಟಿಗೆಯನ್ನು ಕಡಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದರ ವಯಸ್ಸಾದಂಥ ಆ ಮನುಷ್ಯ ಗಂಟೆಗೆ ಒಂದು ಸಾರಿ ಕಟ್ಟಿಗೆ ಕಡಿದು ಒಂದು ಗಂಟೆಗಳ ಕಾಲ ರೆಸ್ಟ್ ತೆಗೆದುಕೊಳ್ತಾನೆ. ಆದರೆ ಈ ಯೌವನಸ್ಥ ರೆಸ್ಟನ್ನೇ ತೆಗೆದುಕೊಳ್ಳೋದಿಲ್ಲ. ಬೆಳಗಿಂದ ಸಂಜೆ ತನಕ ಕಟ್ಟಿಗೆನ ಕಡಿತಾನೆ ಇರ್ತಾನೆ. ವಯಸ್ಸಾದಂಥ ಈ ಮನುಷ್ಯ ಗಂಟೆಗೆ ಒಂದು ಸಾರಿ ಇನ್ನೊಂದು ಗಂಟೆ ರೆಸ್ಟ್ ತೆಗೆದುಕೊಂಡು ಕೂತ್ಕೊಂಡಿರುವುದನ್ನು ನೋಡಿ ಇವನಿಗೆ ಒಳಗೊಳಗನೆ ನಗು ಬರ್ತದೆ. ನಿನ್ನ ವಯಸ್ಸಾಯ್ತು, ನಿನ್ನ ಲೈಫ್ ಇಷ್ಟೇ ಎಂಬುದಾಗಿ ನಗ್ತಾ ಬೆಳಗಿಂದ ಸಂಜೆವರೆಗೆ ಕಟ್ಟಿಗೆ ಕಡಿತಾನೆ. ಆದರೆ ಈ ವಯಸ್ಸಾದಂಥ ಮುದುಕ ಕಡಿದಷ್ಟು ಕಟ್ಟಿಗೆ ಇವನು ಕಡಿಯಕ್ಕಾಗಲ್ಲ. ಅದರಲ್ಲಿ ಕಾಲು ಭಾಗ ಸದಾ ಸಂಜೆ ತನಕ ಇವನಿಗೆ ಕಡಿಯಲಿಕ್ಕೆ ಆಗಲಿಲ್ಲ. ಆಗ ಕೇಳ್ತಾರೆ ಈ ಯೌವನಸ್ಥ, ಯಾಕೆ ನಿನಗೆ ನಾನು ಗೆಲ್ಲೋಕ್ಕಾಗಲಿಲ್ಲ? ನಿನಗಿಂತ ಜಾಸ್ತಿ ನಾನು ಕಷ್ಟಪಟ್ಟೆ, ನಿನಗಿಂತ ಜಾಸ್ತಿ ಪ್ರಯಾಸ ಪಟ್ಟೆ. ನೀನಾದರೂ 1 ಗಂಟೆ ಕಳೆದು 1 ಗಂಟೆ ರೆಸ್ಟ್ ಮಾಡ್ತಾ ಇದ್ದೆ, ನಾನಾದರೂ ಬೆಳಗಿಂದ ಸಂಜೆವರೆಗೂ ಕಡಿತಾನೆ ಇದ್ದೀನಿ. ಯಾಕೆ ನಿನ್ನನ್ನು ನಾನು ಗೆಲ್ಲಕ್ಕಾಗಲಿಲ್ಲ? ನಿನ್ನಷ್ಟು ಕಟ್ಟಿಗೆನ ನಾನು ಸೌದೆನ ಹೊಡೆಯೋಕ್ಕಾಗಲಿಲ್ಲ, ನಿನಗಿಂತ ಕಾಲು ಭಾಗದಷ್ಟು ಸದಾ ನಾನು ಹೊಡೆಯೋಕ್ಕಾಗಲಿಲ್ಲ ಎಂಬುದಾಗಿ ಹೇಳುವಾಗ ವಯಸ್ಸಾದಂಥ ಆ ಮುದುಕ ಹೇಳ್ತಾನೆ, ನೋಡಪ್ಪ, ನಾನು ಸುಮ್ಮನೆ ಕೂತ್ಕೊಂಡೆ ಅಂತ ಹೇಳಿ ನೀನು ನಗ್ತಾ ಇದ್ದೆ. ನೀನು ಅಂದ್ಕೊಂಡ್ಬಿಟ್ಟೆ ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂತ. ಇಲ್ಲ, 1 ಗಂಟೆ ನಾನು ಕಳೆದು 1 ಗಂಟೆಗಳ ಕಾಲ ನನ್ನ ಕೊಡಲಿಯನ್ನು ನಾನು ಮಸಿತಾ ಇದ್ದೆ. ಸುಮ್ಮನೆ ನಾನು ಕೂತ್ಕೊಂಡಿರಲಿಲ್ಲ, ರೆಸ್ಟ್ ತೆಗೆದುಕೊಳ್ಳೋದಕ್ಕೆ ಕೂತ್ಕೊಳ್ಳೋದಿರಲಿಲ್ಲ. ಅದು ಎಷ್ಟು ಶಾರ್ಪ್ ಆಗಿ ಆಗೋ ತನಕ ಮಸಿದು ಸಿಂಪಲ್ ಆಗಿ ಗಿಡದ ಮೇಲೆ 1 ಸಾರಿ ಬಿಸಾದ್ರೆ ಮರಗಳು ಬಿದ್ದು ಹೋಗ್ತಾ ಇತ್ತು. ನೀನು ನೋಡಿ ನಗ್ತಾ ಇದ್ದೆ. ಪ್ರೀತಿಯುಳ್ಳ ದೇವಶನರೇ, ಇವತ್ತು ಅನೇಕರ ಜೀವಿತವನ್ನು ನೋಡುವಂತ ಸಂದರ್ಭದಲ್ಲಿ ಬಹಳ ಪ್ರಯಾಸ ಪಡ್ತಾರೆ. ಎಷ್ಟು ಪ್ರಯಾಸ ಅಂದ್ರೆ ಹಗಲೆಲ್ಲ ಕಷ್ಟಪಡ್ತಾರೆ, ತಿಂಗಳೆಲ್ಲ ಕಷ್ಟಪಡ್ತಾರೆ, ದಿನವೆಲ್ಲ ಪ್ರಯಾಸ ಪಡ್ತಾರೆ. 1 ನಿಮಿಷ ಅಯ್ಯೋ ಕುತ್ಕೊಂಡ್ರೆ ಎಲ್ಲಿ ಟೈಮ್ ವೇಸ್ಟ್ ಆಗುತ್ತೋ ಎಂಬುದಾಗಿ ಕಳವಳ ಪಡ್ತಾ ಇರ್ತಾರೆ. ಆದರೆ ಅವರ ಆದಾಯ, ಅವರ ಆಶೀರ್ವಾದ, ಅವರ ಅಭಿವೃದ್ಧಿ ಅಷ್ಟಕ್ಕೆ ಅಷ್ಟೇ ಇರ್ತದೆ. ಇಲ್ಲಿ ಗಮನಿಸಬೇಕಾದಂತ ಅಂಶ ಏನು ಗೊತ್ತಾ? ದೇವಕ್ಕೆ ಸ್ತೋತ್ರವಾಗಲಿ. ಆ ವಯಸ್ಸಾದಂತ ಮುದುಕ ಈ ಯೌವನಸ್ಥನಿಗಿಂತಲೂ ಹೆಚ್ಚು ಕಟ್ಟಿಗೆಯನ್ನ ಕಟ್ಟು ಮಾಡಲಿಕ್ಕೆ ಪ್ರಾಮುಖ್ಯವಾದಂತ ಕಾರಣ ಆತನು ತನ್ನ ಕೊಡಲಿಯನ್ನ ಹರಿತ ಮಾಡಿಕೊಳ್ತಾ ಇದ್ದ, ರೆಸ್ಟ್ ಮಾಡಿಕೊಂಡು ಹರಿತ ಮಾಡ್ತಾ ಇದ್ದ. ಅದಕ್ಕೆ ಅವನು ಹೆಚ್ಚು ಕಟ್ಟಿಗೆಯನ್ನ ಹೊಯ್ತಾ ಇದ್ದ. ಇವತ್ತು ನಮ್ಮ ಜೀವನ ಹೇಗಿದೆ ಅಂದರೆ ಬರೀ ಓಡ್ತಾ ಇದ್ದೀವಿ, ಎಲ್ಲೋ ಕುತ್ಕೊಳ್ಳಲ್ಲ, ಎಲ್ಲೋ ನಿಂತ್ಕೊಳ್ಳಲ್ಲ. ನಾನು ಅದನ್ನು ಸಂಪಾದನೆ ಮಾಡಬೇಕು, ಅವರಷ್ಟು ದುಡಿದ್ರು, ಇವರಷ್ಟು ದುಡಿದ್ರು ಎಂಬುದಾಗಿ. ಇವತ್ತು ನಾನು ನಿಮಗೆ ಹೇಳ್ತಿರುವಂಥ ಸಂಗತಿ ಏನು ಗೊತ್ತಾ? ನಮಗೆ ದೇವರು ನಿಜವಾಗಲೂ ಆಶೀರ್ವಾದ ಮಾಡಬೇಕಂದ್ರೆ ಕರ್ತನ ಸನ್ನಿಧಾನದಲ್ಲಿ ನಾವು ಸಮಯವನ್ನು ಕಳೆಯಬೇಕು. ಪ್ರೀತಿಯುಳ್ಳ ದೇವಶನರೇ, ಬರೀ ಓಡೋದೇ ಜೀವನ ಅಲ್ಲ. ಅಟ್ಲೀಸ್ಟ್ ದಿನಕ್ಕೆ 24 ತಾಸುಗಳು ಇರುವುದಾದರೂ ಕರ್ತನ ಸನ್ನಿಧಾನದಲ್ಲಿ
8 ತಾಸು ನಿದ್ದೆ ಮಾಡೋಣ, 8 ತಾಸು ಕೆಲಸ ಮಾಡೋಣ, ಇನ್ನು 8 ತಾಸುಗಳ ಕಾಲ ಫ್ರೀ ಆಗಿ ನಾವಿರ್ತೇವೆ. ಆ ಸಮಯ ಏನು ಮಾಡ್ತಾ ಇದ್ದೇವೆ ನಾವು? ಯಾವ ಕಡೆಗೆ ಆ ಸಮಯವನ್ನು ನಾವು ಕಳೀತಾ ಇದ್ದೇವೆ? ಇವತ್ತು ಅನೇಕರಿಗೆ ಒಂದೇ ಒಂದು ಸಂಶಯ, ಅವ್ರು ಹೆಂಗೆ ಉದ್ಧಾರ ಆಗ್ತಾ ಇದ್ದಾರೆ, ಹೆಂಗೆ ಆಶೀರ್ವಾದ ಹೊಂದುತ್ತಾ ಇದ್ದಾರೆ, ಅವ್ರು ಹೇಗೆ ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ, ಅವರು ನಮ್ಮ ಜೊತೆನಲ್ಲಿ ಚರ್ಚೆಗೆ ಬರ್ತಾರೆ, ಅವರು ನಮ್ಮ ಜೊತೆನಲ್ಲಿ ಇರ್ತಾರೆ. ಕಾರಣ ಒಂದೇ, ಪ್ರೀತಿಯುಳ್ಳ ದೇವಜನರೇ, ಅವರು ತಮ್ಮ ಜೀವಿತದಲ್ಲಿ ತಮ್ಮ ಪ್ರಯಾಸಕ್ಕಿಂತಲೂ ಸಹ ಹೆಚ್ಚಾಗಿ ತಮ್ಮನ್ನು ಪ್ರೀತಿಸುವಂತ ದೇವರಿಗೆ ಅವರು ನಂಬಿಕೆ ಇಟ್ಟು ಕರ್ತನ ಸನ್ನಿಧಾನದಲ್ಲಿ ಅವರು ಪ್ರಾರ್ಥನೆ ಮಾಡುವಂತವರಾಗಿದ್ದಾರೆ. ಕರ್ತನ ಸಮ್ಮುಖದಲ್ಲಿ ನಾವು ಪ್ರಯಾಸ ಪಟ್ಟು ಹೋರಾಟ ಮಾಡಿ ಕಣ್ಣೀರಿಟ್ಟು ಹಗಲು ರಾತ್ರಿ ನಿದ್ದೆಗೆಟ್ಟು ನಾವು ಪ್ರಯಾಸ ಪಟ್ಟರೆ ದೇವರು ಆಶೀರ್ವಾದ ಮಾಡಲ್ಲ. ಪ್ರಯಾಸ ಇರಬೇಕು, ಪ್ರಯಾಸದ ಜೊತೆನಲ್ಲಿ ಪ್ರಾರ್ಥನೆ ಸದಾ ಇರಬೇಕು. ಬೈಬಲ್ ಹೇಳ್ತದೆ, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದ 18ನೇ ವಚನದಲ್ಲಿ, ಇಷ್ಟೊಂದು ಸೌಭಾಗ್ಯ ನಿಮ್ಮ ಜೀವಿತದಲ್ಲಿ ದೇವರು ಅನುಗ್ರಹಿಸಿದ್ದಾನೆ ಅಂದರೆ ಅದಕ್ಕೆ ನೀವು ನಿಮ್ಮ ಪ್ರಯಾಸ, ನಿಮ್ಮ ಪ್ರಯಾಣ, ನಿಮ್ಮ ಕೈಯ ಹೋರಾಟವಲ್ಲ, ಇದು ದೇವರ ಅನುಗ್ರಹವೇ ಎಂಬುದಾಗಿ. ಇದು ದೇವರ ಅನುಗ್ರಹವೇ. ಪ್ರೀತಿಯುಳ್ಳ ದೇವಜನರೇ, ಅರ್ಥ ಆಗ್ತಾ ಇದೆಯಾ? ಇವತ್ತು ಯಾಕೆ ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ನಿಮಗೆ ನಾನು ಕೇಳಿಕೊಂಡೆ ಅಂದರೆ, 1000 ವರ್ಷ ನೀನು ಪ್ರಾರ್ಥನೆ ಮಾಡ್ತೇನೆ, ಪ್ರಾರ್ಥನಾ ಕೂಟಗಳಲ್ಲಿ ಜಾಯ್ನ್ ಆಗ್ತೀನಿ, ನನಗೆ ಅದನ್ನು ಕಲಿಸಿದ್ರು ಇದನ್ನು ಕಲಿಸಿದ್ರು ಅನ್ನೋದಕ್ಕಿಂತ, ಪ್ರೀತಿಯುಳ್ಳ ದೇವಜನರೇ, ನಿನ್ನ ಆತ್ಮಿಕತೆ ಬದುಕೆ ಇವತ್ತು ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆ ಅಂದರೆ ಎಷ್ಟು ಆಸಕ್ತಿ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ನೀವು ಪ್ರಾರ್ಥನೆಯಲ್ಲಿ ಆಸಕ್ತಿ ಉಳ್ಳವರಾಗಿದ್ದೀರಿ ಎಂಬುದಾಗಿ ನಿಮ್ಮ ಜೀವಿತವೇ ತೋರಿಸ್ತಾ ಇದೆ. ಯಾರು ಬೇಜಾರಾಗ್ಬೇಡ್ರಿ, ಯೇಸುವಿನ ನಾಮದಲ್ಲಿ ಈ ಸಂದೇಶವನ್ನು ಕೇಳುತ್ತಿರುವಂತ ನೀನು ಎಷ್ಟೇ ಪ್ರಯಾಸ ಪಡ್ತಿರುವುದಾದರೂ ಆ ಪ್ರಯಾಸ ಅದು ಪ್ರತಿಫಲವಾಗಿ ಮಾರ್ಪಡಬೇಕಂದ್ರೆ ಆ ಪ್ರಯಾಸದ ಮಧ್ಯದಲ್ಲಿ ರೆಸ್ಟ್ ತೆಗೆದುಕೊಳ್ಬೇಕ್ರಿ. ಆ ರೆಸ್ಟ್ ತೆಗೆದುಕೊಂಡಂತ ಸಮಯದಲ್ಲಿ ನೀನು ಪ್ರಾರ್ಥನೆ ಎನ್ನುವಂತ ಆ ರೆಸ್ಟ್ ಅನ್ನ ತೆಗೆದುಕೊಳ್ಬೇಕ್ರಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಭಗತ್ ಸಿಂಗ್ ಎನ್ನುವಂತ ಸೇವಕರಿಗೆ ಕೇಳ್ತಾರೆ, 10,000 ಸಭೆಗಳನ್ನು ಅವರು ಕಟ್ಟುತ್ತಾರೆ. ಅವರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ಇಷ್ಟೊಂದು ಆತ್ಮಿಕವಾಗಿ ಬೆಳೆಯೋದಕ್ಕೆ, ಇಷ್ಟೊಂದು ಸಭೆಗಳನ್ನು ಕಟ್ಟೋದಕ್ಕೆ ಏನು ಕಾರಣ ಎಂಬುದಾಗಿ ಕೇಳುವಾಗ ಅವರು ಕರ್ಕೊಂಡು ಹೋಗಿ ಅವರ ಪ್ರಾರ್ಥನಾ ಕೋಣೆಯನ್ನು ತೋರಿಸ್ತಾರೆ. ಅವರು ಪ್ರಾರ್ಥನೆ ಮಾಡುವಂಥ ಆ ಕೋಣೆಯ ಆ ಭಾಗದಲ್ಲಿ ಕಲ್ಲುಗಳು ಇರ್ತದೆ. ಅವರು ಮೊಣಕಾಲೂರಿದಂಥ ಸ್ಥಳ ಕಲ್ಲು ಗುಂಡಿಯಾಗಿರ್ತದೆ. ಮೊಣಕಾಲು ಊರಿ 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 ಆ ಚಿಪ್ಪುಗಳೆಲ್ಲವೂ ಸಹ ಸೌದು ಹೋಗಿರ್ತದೆ. ಕಲ್ಲು ಗುಂಡಿಯಾಗಿರ್ತದೆ ಆ ಕಡೆ ಈ ಕಡೆ ಮೊಣಕಾಲಲ್ಲಿ. ಅದಕ್ಕೆ ಅವ್ರು ಹೇಳ್ತಾರೆ ಏನಂದರೆ, ನನ್ನ ಈ ಸೇವೆಯ ಅಭಿವೃದ್ಧಿಗೆ, ಇಡೀ ವಿಶ್ವದಾದ್ಯಂತ ಸೇವೆಗಳನ್ನು ವಿಸ್ತಾರ ಮಾಡೋದಕ್ಕೆ ಕಾರಣ ಈ ಮೊಣಕಾಲಿನ ಪ್ರಾರ್ಥನೆನೇ ಅಂತೆ. ಈ ಮೊಣಕಾಲಿನ ಪ್ರಾರ್ಥನೆನೇ. ಹೌದು ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಿನ್ನ ಜೀವಿತದಲ್ಲಿ ನೀನು ಅನ್ಕೊಂಡಿರ್ಬೋದು, ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು, ನನಗೆ ಪ್ರಾರ್ಥನೆ ಮಾಡೋದಕ್ಕೆ ಟೈಮ್ ಇಲ್ಲ, ನನಗೆ ಬೈಬಲ್ ಓದೋದಕ್ಕೆ ಟೈಮ್ ಇಲ್ಲ, ನನಗೆ ಆ ಕೆಲಸ ಇದೆ, ಈ ಕಮಿಟ್ಮೆಂಟ್ ಇದೆ, ನನ್ನ ಅಲ್ಲಿ ಬಿಸ್ನೆಸ್ ಇದೆ, ನನಗೆ ಇಲ್ಲಿ ಬಿಸ್ನೆಸ್ ಇದೆ ಎಂಬುದಾಗಿ ನೀನು ಹೋರಾಡ್ತಿರ್ಬೋದು. ಆದರೆ ಇವತ್ತು ನೀನು ತಿಳಿದುಕೋ, ಹಿಂತಿರುಗಿ ನೀನು ನೋಡುವುದಾದ್ರೆ ನಿನ್ನ ಲೈಫಲ್ಲಿ ಹೆಚ್ಚಾಗಿ ನೀನು ಕಳ್ಕೊಂಡಿದ್ದೇ ಇರ್ತದೆ ವಿನಃ ಪಡ್ಕೊಂಡಿದ್ದೇನು ಇರಲ್ಲ. ಹೆಚ್ಚಾಗಿ ಸಾಲದ ಸುಳಿಯಲ್ಲೇ ಸಿಕ್ಕಿ ಹಾಕೊಂಡಿರ್ತೀಯ ವಿನಃ ಹೆಚ್ಚಾಗಿ ಬಡ್ಡಿಯನ್ನು ಕಟ್ಟಿಕೊಳ್ತಾ ಇರ್ತೀನಿ ವಿನಃ ನೋಡೋದಕ್ಕೆ ನೀನು ಎಲ್ಲರಿಗೂ ಸದಾ ದೊಡ್ಡ ದೊಡ್ಡ ಬಿಸ್ನೆಸ್ ಎಂಬುದಾಗಿ ನೀನು ಅನ್ಕೊಂಡು ತಿರುಗಾಡ್ತಿರ್ಬೋದು ಅಷ್ಟೇ. ಆದರೆ ನಿನ್ನ ಆತ್ಮಿಕತೆಯನ್ನು ನೀನು ನೋಡುವಾಗ ಎಷ್ಟು ಕೊರತೆಯನ್ನು ನೀನು ಅನುಭವಿಸ್ತಾ ಇರ್ತಿ. ದೇವರಾತ್ಮನು ನಿನ್ನ ಸಂಗಡ ಮಾತನಾಡ್ತಾ ಇದ್ದ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಇವತ್ತು ನಿಮ್ಮ ಕಾರ್ಯಗಳೆಲ್ಲವೂ ಸದಾ ಸಿದ್ಧಿಗೆ ಬರಬೇಕಂದ್ರೆ, ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗಬೇಕಂದ್ರೆ, ಫಿಲಿಪ್ಪಿ 2ನೇ ಅಧ್ಯಾಯ 13ನೇ ವಚನ ಓದಪ್ಪ. ಹೇಗೆಂದರೆ ನನ್ನ ಬೇಡಿಗಳು ಕ್ರಿಸ್ತನ ನಿಮಿತ್ತವೇ
ದೇವರಿಗೆ ಸ್ತೋತ್ರವಾಗಲಿ. ಎಂಥ ಮನುಷ್ಯ ಅಂದ್ರೆ, ಸೆರೆಮನೆಯಲ್ಲಿರುವಂತಹ ಬೇಡಿ ಬಂಧನಗಳು ಅವನನ್ನು ಮುತ್ತಿರುವಂತಹ ಸಂದರ್ಭದಲ್ಲೂ ಸದಾ ಅಪೊಸ್ತಲ ಪೌಲನು ಪ್ರಾರ್ಥನೆ ಮಾಡೋದನ್ನು ಮಾತ್ರ ನಿಲ್ಲಿಸ್ತಾ ಇರಲಿಲ್ಲ. ಪ್ರಾರ್ಥನೆ ಮಾತ್ರ ನಿಲ್ಲಿಸ್ತಾ ಇರಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಆ ಪಹಾರೆಯ ಒಳಗಡೆ ಕೂತುಕೊಂಡಿರುವಂತಹ ಸಂದರ್ಭದಲ್ಲಿ ಸದಾ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವರೇ, ಈ ಬಂಧನಗಳ ಮಧ್ಯದಲ್ಲಿ ನಾನು ಇರುವಂತಹ ಸಂದರ್ಭದಲ್ಲಿ ಸದಾ ದೇವರೇ, ನಿನ್ನ ರಾಜ್ಯ ವಿಸ್ತರಣೆಗಾಗಿ ಜನರನ್ನು ಎಬ್ಬರಿಸಿ ಎಂಬುದಾಗಿ ಅಲ್ಲಿಂದಲೇ ಪತ್ರಿಕೆಗಳನ್ನು ಬರೆದು, ಸೆರೆಮನಿಂದಲೇ ಪತ್ರಿಕೆಗಳನ್ನು ಬರೆದು ಅನೇಕ ಪೌಲರನ್ನ ಅಪೊಸ್ತಲ ಪೌಲನು ಎಬ್ಬರಿಸ್ತಾನೆ. ಅನೇಕ ಕಾರ್ಯಗಳು ಕಾರ್ಯಸಿದ್ಧಿಗೆ ಬರ್ತದೆ. ಪ್ರೀತಿಯುಳ್ಳ ದೇವರ ಕರ್ತನ ಸನ್ನಿಧಾನದಲ್ಲಿ ನಿಜವಾಗ್ಲೂ ಸದಾ ನಾವು ಜಯದ ಜೀವಿತವನ್ನು ನಡೆಸಬೇಕಂದ್ರೆ ನಮ್ಮ ಬದುಕಿನಲ್ಲಿ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬೈಬಲ್ ಹೇಳ್ತದೆ, ಲೋಕನ ಬರೆದ ಸುವಾರ್ತೆ 22ನೇ ಅಧ್ಯಾಯದ 42ನೇ ವಚನ, 22ನೇ ಅಧ್ಯಾಯದ 42ನೇ ವಚನ. ಸ್ತೋತ್ರಂ. ಮೊಣಕಾಲೂರಿ, ತಂದೆಯೇ, ನಿನಗೆ ಇಷ್ಟವಿದ್ದರೆ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ಎಂದು ಪ್ರಾರ್ಥನೆ ಮಾಡಿದನು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಅಷ್ಟು ಜಯದ ಜೀವಿತ, ಅದ್ಭುತವಾದಂಥ ಬಿಡುಗಡೆ, ಸ್ವಸ್ಥತೆಗಳು ಯೇಸುವಿನ ಮೂಲಕವಾಗಿ ನಡೀತಾ ಇದ್ವು ಅಂದರೆ ಅದಕ್ಕೆ ಮೂಲತಃ ಕಾರಣ ಏನು ಗೊತ್ತಾ? ಆತನು ಒಂದಲ್ಲ ಎರಡಲ್ಲ ಇದ್ದಂಥ 3.5 ವರ್ಷಗಳ ಕಾಲ ಸಮಯ ಸಿಕ್ಕಾಗಲೆಲ್ಲ ದೇವರಿಗೆ ಸ್ತೋತ್ರವಾಗಲಿ ಪ್ರಾರ್ಥಿಸ್ತಾ ಇದ್ದನು. ಪ್ರತ್ಯೇಕವಾಗಿ ಗೆತ್ಸೆಮನೆ ತೋಟದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಆತನು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದ. ತನ್ನ ಶಿಷ್ಯರನ್ನ ಕರೆದುಕೊಂಡು ಹೋಗ್ತಾ ಇದ್ದ. ಆ ಗೆತ್ಸೆಮನೆ ತೋಟಕ್ಕೆ ತನ್ನ ಶಿಷ್ಯರೊಟ್ಟಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿಯೂ ಯೇಸು ಸ್ವಾಮಿ ಒಂದು ಕಲ್ಲನ್ನು ಹಿಡಿದು ಒಸಿಯುವಷ್ಟರ ಮಟ್ಟಿಗೆ ದೂರದಲ್ಲಿ ತನ್ನ ಶಿಷ್ಯರನ್ನ ಕುಂಡರಿಸಿ ಆತನು ಮೊಣಕಾಲೂರಿ ಪರಲೋಕದ ತಂದೆಯನ್ನು ಪ್ರತಿದಿನವೂ ಸದಾ ಗೆತ್ಸೆಮನೆ ತೋಟದಲ್ಲಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವಶನ್ರೆ, ಕರ್ತನ ಸನ್ನಿಧಾನದಲ್ಲಿ ಎಚ್ಚರಿಕೆಯಿಂದ ಕೇಳ್ರಿ. ನೀವು ಎಷ್ಟೇ ಪ್ರಯಾಸ ಪಟ್ಟು, ನೀವು ಎಷ್ಟೇ ಕಷ್ಟಪಟ್ಟರೂ ಸದಾ ಆ ದಿನ ಜಯದಿಂದ ತುಂಬಲ್ಪಡಬೇಕಂದ್ರೆ ನಿನ್ನ ಉದಯ ಕಾಲದ ಆ ಪ್ರಾರ್ಥನೆ ನಿನ್ನ ಮೊಣಕಾಲಿನಿಂದಲೇ ಪ್ರಾರಂಭವಾಗಬೇಕು. ಮೊಣಕಾಲಿನಿಂದ ನೀನು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡುವುದಾದರೆ ಆ ಹಗಲೆಲ್ಲ ದೇವರು ನಿನಗೆ ದಿಗ್ವಿಷಯವನ್ನು ಕೊಡುತ್ತಾನೆ. ವಿಶೇಷವಾದಂಥ ಬಲದಿಂದ ನಿನ್ನನ್ನು ತುಂಬಿಸುತ್ತಾನೆ. ಇವತ್ತು ನಮ್ಮ ಜೀವನ ಹೇಗಾಗಿದೆ ಅಂದರೆ, ಆ ಕೆಲಸ ಇದೆ, ಈ ಕೆಲಸ ಇದೆ, ಅಲ್ಲಿ ಕುತ್ಕೋಬೇಕು, ಆ ರೀಲ್ಸ್ ನೋಡಬೇಕು, ಆ ಯೂಟ್ಯೂಬ್ ನೋಡಬೇಕು, ಆ ಮೊಬೈಲಲ್ಲಿ ಅವ್ರ ಜೊತೆಗೆ ಚಾಟ್ ಮಾಡಬೇಕು, ಇವ್ರ ಜೊತೆಗೆ ಚಾಟ್ ಮಾಡಬೇಕು ಎಂಬುದಾಗಿ ನಮ್ಮ ಸಮಯವನ್ನು ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದೇವೆ. ಮತ್ತೆ ದೇವ್ರ ಹತ್ರ ಕೇಳ್ತೇವೆ, ಏನಂದ್ರೆ ನನಗೆ ಬಲಪಡಿಸಪ್ಪ, ನನಗೆ ಬಿಡುಗಡೆ ಕೊಡಪ್ಪ, ನನಗೆ ಸಹಾಯ ಮಾಡಪ್ಪ ಅಂತ. ಇಲ್ಲ, ಅದಲ್ಲ. ದೇವರಿಗೆ ಸ್ತೋತ್ರವಾಗಲಿ. ನಿನ್ನ ಬದುಕಿನಲ್ಲಿ ಎಷ್ಟೇ ವಿಧವಾದಂಥ ತಡೆಗಳಿರುವುದಾದರೂ ಪ್ರಾರ್ಥನೆಗೆ ಮಾತ್ರ ನೀನು ಸಮಯ ಕೊಡಬೇಕು. ಪ್ರಾರ್ಥನೆಗೆ ನೀನು ಸಮಯ ಕೊಡದೆ ಹೋದರೆ ನಿನ್ನ ಜೀವಿತದಲ್ಲಿ ಸಕ್ಸಸ್ ಅನ್ನು ಕಾಣೋದಕ್ಕೆ ಆಗಲ್ಲ. ದಾನಿಯೇಲನ ಜೀವಿತವನ್ನು ನೋಡುವಂಥ ಸಂದರ್ಭದಲ್ಲಿ ಅವನ ಲೈಫಲ್ಲಿ ಅಷ್ಟೊಂದು ಸಕ್ಸಸ್ ಬರಲಿಕ್ಕೆ ಕಾರಣ ಏನಂದರೆ, ದಿನಕ್ಕೆ 3 ಆವರ್ತಿ ಆತನು ತಪ್ಪದ ರೀತಿಯಲ್ಲಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಸಮಯವನ್ನು ಗೊತ್ತು ಮಾಡಿಕೊಂಡು ತೆರೆದ ಕಿಟಿಗಳುಳ್ಳಂಥ ಯೆರೂಸಲೇಮಿನ ಕಡೆಗೆ ಮೊಣಕಾಲೂರಿ ಪ್ರತಿದಿನವೂ ಸದಾ ಪ್ರಾರ್ಥನೆ ಮಾಡ್ತಾ ಇದ್ದ. ಆತನು ಆರ್ಡಿನರಿ ಪರ್ಸನ್ ಅಲ್ಲ ರೀ. ಆತನು ಬರೀ ಅಧಿಕಾರಿ ಅಲ್ಲ, ಎಲ್ಲ ಅಧಿಕಾರಿಗಳಿಗೂ ಸದಾ ಮುಖ್ಯವಾದಂಥ ಅಧಿಕಾರಿ. ಯಾಕಂದ್ರೆ ರಾಜನಿಗೆ ಇರುವಂತ ಎಲ್ಲಾ ವಿಧವಾದಂಥ ಅರ್ಹತೆ, ರಾಜನಿಗೆ ಇರುವಂತ ಎಲ್ಲಾ ವಿಧವಾದಂಥ ಕಾರ್ಯಗಳು, ಎಲ್ಲ ಅಧಿಕಾರಿಗಳಿಗೆ ಮುಖ್ಯವಾದ ಅಧಿಕಾರಿ ಇದ್ದಾನಂದ್ರೆ ಆತನಿಗೆ ಕೆಲಸ ಇಲ್ಲ ಅಂತನ ಅರ್ಥ ಇಲ್ಲ. ಎಲ್ಲ ಕಾರ್ಯಗಳು ಅವನಿಗೆ ಗೊತ್ತಿರುತ್ತೆ, ಎಲ್ಲ ಕಾರ್ಯಗಳು ಒತ್ತಡದಿಂದ ಇರ್ತದೆ. ಆದರೆ ಎಂಥ ಪರಿಸ್ಥಿತಿ ಬಂದಾಗ್ಲೂ ಸದಾ ಪ್ರಾರ್ಥನೆಯನ್ನ ಮಾತ್ರ ನಿಲ್ಲಿಸಲಿಲ್ಲ. ಬಾಬೆಲ್ ಸಂಸ್ಥಾನದಲ್ಲಿ ರಾಜರು ಬದಲಾದರು,
ಅಧಿಕಾರಿಗಳು ಬದಲಾದರು, ಆದರೆ ದಾನಿಯೇಲನ ಪರಿಸ್ಥಿತಿ ಯಾವಾಗಲೂ ಉನ್ನತವಾದಂಥ ಸ್ಥಿತಿನಲ್ಲ ಇತ್ತು. ಬ್ಯಾಬಿಲೋನ್ ಸಂಸ್ಥಾನದ ಕನಸುಗಳನ್ನ ಆ ರಾಜನಿಗೆ, ಆ ರಾಜ್ಯದಲ್ಲಿರುವಂತಹ ಆ ಸ್ಥಾನದಲ್ಲಿರುವಂತಹ ಅಧಿಕಾರಿಗಳಿಗೆ ಗೋಚರವಾಗದ ರೀತಿಯಲ್ಲಿ ದೇವರು ದಾನಿಯೇಲನ ಸಂಗಡ ಮಾತನಾಡಿ ಆ ಗಂಚು ಗುಂಟುಗಳನ್ನ ಬಿಡುಗಡೆ ಮಾಡುವ ರೀತಿಯಲ್ಲಿ ದೇವರು ಅವನಿಗೆ ಬಲಪಡಿಸ್ತಾನೆ. 4 ಈ ಜನ, ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ್, ಈ 4 ಜನ ಬಾಬೆಲ್ ಸಂಸ್ಥಾನದಲ್ಲಿರುವಂತಹ ಶಾಸನಗಳನ್ನೇ ಬದಲಾಯಿಸ್ತಾರೆ. ದಾನಿಯೇಲಲ್ಲಿರುವಂತಹ ಗುಣ ಏನು ಗೊತ್ತಾ? ಶದ್ರಕ್, ಮೇಷಕ್, ಅಬೇದ್ನೆಗೋನಲ್ಲಿರುವಂತಹ ಗುಣ ಏನು ಗೊತ್ತಾ? ನಾವೆಲ್ಲರೂ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಪ್ರಾಣಕ್ಕೆ ಅವರು ಪಣ ಇಟ್ಟರು, ಬೆಂಕಿಯ ಮಧ್ಯದಲ್ಲಿ ಹೋಗೋದಕ್ಕೆ ಸಿದ್ಧರಾದರು, ಸಿಂಹದ ಮಧ್ಯದಲ್ಲಿ ಗವಿಯಲ್ಲಿ ಹೋಗೋದಕ್ಕೆ ಸಿದ್ಧರಾದರು. ಅಂದರೆ ದೇವರನ್ನ ಮಾತ್ರ ಬಿಟ್ಕೊಡ್ಲಿಲ್ಲ, ಪ್ರಾರ್ಥನೆಯನ್ನು ಮಾತ್ರ ಮಿಸ್ ಮಾಡಲಿಲ್ಲ. ಪ್ರಾರ್ಥನೆಗೆ ಅಷ್ಟು ಮಹತ್ವವನ್ನು ಕೊಟ್ಟಿದ್ದರಿಂದಲೇ ದೇವರಿಗೆ ಸ್ತೋತ್ರವಾಗಲಿ. 70 ವರ್ಷಗಳು ದಾಸತ್ವದಲ್ಲಿರುವಂಥ ತನ್ನ ಜನರನ್ನ ದಾನಿಯೇಲನು ಕರ್ತನ ಸನ್ನಿಧಾನದಲ್ಲಿ 21 ದಿನಗಳ ಕಾಲ ಉಪವಾಸವಿದ್ದು ಕರ್ತನ ಸನ್ನಿಧಾನದಲ್ಲಿ ಆತನು ಮೊಣಕಾಲೂರಿ ತನ್ನ 70 ವರ್ಷದ ಸೆರೆವಾಸದ ಜೊತೆಯಲ್ಲಿ ಇದ್ದಂಥ ತನ್ನ ಜನಾಂಗದವರನ್ನ ಆತನು ಬೆಳೆಸ್ತಾನೆ. ಇವತ್ತು ನಮಗೆ ಎಲ್ಲವೂ ಇದೆ ರೀ, ಕೈ ಇದೆ, ಕಾಲಿದೆ, ಜ್ಞಾನ ಇದೆ, ತಿಳುವಳಿಕೆ ಎಲ್ಲ ಕೊಟ್ಟಿದ್ದಾನೆ. ನಾವು ಮಾತ್ರ ಪ್ರಾರ್ಥನೆಯನ್ನ ಮಾತ್ರ ಮಾಡಲ್ಲ. ಒಬ್ಬ ಮನುಷ್ಯ ಇಂಜಿನಿಯರಿಂಗ್ ವರ್ಕ್ ಮಾಡ್ತಾ ಇರ್ತಾನೆ. ಆ ಮನುಷ್ಯನ ಜೀವಿತವನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಎಲ್ಲಾ ಕೆಲಸ ಒತ್ತಡಗಳ ಮಧ್ಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಆತನು ಬೆಳಗ್ಗೆ ಡ್ಯೂಟಿಗೆ ಬರುವಾಗ ಸ್ವಲ್ಪ ಸಮಯ ತೆಗೆದುಕೊಂಡು ಪ್ರಾರ್ಥನೆ ಮಾಡ್ತಾನೆ. ಊಟಕ್ಕೆ ಕೂತ್ಕೊಳ್ಳಿರುವಾಗ ಆತನು ಪ್ರಾರ್ಥನೆ ಮಾಡ್ತಾನೆ. ಕೆಲಸ ಮುಗಿದ ತಕ್ಷಣವೇ ಸಂಜೆ ವೇಳೆಯಲ್ಲಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಎಲ್ಲ ಕೆಲಸ ಸಲೀಸಾಗುತ್ತೆ. ಎಲ್ಲರಿಗಿಂತಲೂ ಸಹ ಉನ್ನತವಾದಂಥ ವ್ಯಕ್ತಿತ್ವ, ಉನ್ನತವಾದಂಥ ಅಭಿವೃದ್ಧಿ, ಆಶೀರ್ವಾದ ಅವನ ಚಿತ್ರದಲ್ಲಿ ಬರ್ತದೆ. ಯೇಸುವಿನ ನಾಮದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇವತ್ತಿನಿಂದ ನಿಮ್ಮ ಬದುಕಿನಲ್ಲಿ ಯಾವ ಕಾರ್ಯಗಳು ಆಗ್ತಾ ಇಲ್ಲವೋ, ಯಾವ ಅದ್ಭುತಗಳು ನಡೀತಾ ಇಲ್ಲವೋ, ನಿಮ್ಮ ಕುಟುಂಬದಲ್ಲಿ ಬಿಡುಗಡೆಗಳು ಕಾಣ್ತಾ ಇಲ್ಲವೋ, ಇವತ್ತು ಪ್ರಾರ್ಥನೆ ಅನ್ನೋದನ್ನ ನಿಮ್ಮ ಜೀವಿತದಲ್ಲಿ ಅದನ್ನ ನಿಯಮಿತವಾಗಿ, ಪ್ರತ್ಯೇಕವಾಗಿ, ನಿಯಮದ ಅನುಸಾರವಾಗಿ ಊಟ ಮಾಡುವಾಗ, ನೀವು ಕೆಲಸ ಮಾಡುವಾಗ, ಕೆಲಸಕ್ಕೆ ಹೋಗುವಾಗ, ಸಮಯ ಸಿಕ್ಕಾಗಲೆಲ್ಲ ನೀವು ಪ್ರಾರ್ಥನೆ ಮಾಡುತ್ತಾ ಇರುವುದಾದ್ರೆ ನಿಮ್ಮ ಕೆಲಸಗಳು ಎಷ್ಟು ಈಸಿಯಾಗಿ ಆಗುತ್ತೆ ಗೊತ್ತಾ? ಬರೆದಿಟ್ಕೊಳ್ರಿ ಪ್ರೀತಿಯುಳ್ಳ ದೇಶ. ಬರೀ ಇಂಜಿನಿಯರಿಂಗ್ ಮಾತ್ರ ಅಲ್ಲ, ಕರ್ತನ ಸನ್ನಿಧಾನದಲ್ಲಿ ನೀನು ಯಾರೇ ವ್ಯಕ್ತಿಯಾಗಿರ್ಬೋದು, ನಿನ್ನ ಜೀವಿತದಲ್ಲಿ ಆ ಪ್ರಾರ್ಥನೆ ಮೂಲಕವಾಗಿ ನಿನ್ನ ದಿನ, ನಿನ್ನ ಸಮಯ, ನಿನ್ನ ಕೆಲಸ, ನಿನ್ನ ಪ್ರಯತ್ನ, ನಿನ್ನ ಪ್ರಯಾಸವನ್ನ ನೀನು ಪ್ರಾರಂಭ ಮಾಡಿ ನೋಡು. ಯೇಸುವಿನ ನಾಮದಲ್ಲಿ ಇವತ್ತಿನಿಂದ 1 ವಾರದ ಒಳಗಾಗಿ ಬರುವ ಮಂಗಳವಾರ ನೀನು ಸಾಕ್ಷಿ ಹೇಳಬೇಕು. ಪಾಸ್ಟ್ರೇ, ನೀವು ಹೇಳಿದ ರೀತಿಯಲ್ಲಿ ನಾನು ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ, ದೇವರು ದಿನದಿಂದ ದಿನಕ್ಕೆ ನನಗೆ ಜಯವನ್ನು ಕಾಣದೇ ಇರುವಂತಹ ಅದ್ಭುತಗಳನ್ನು ಕಣ್ಣಾರೆ ಕಾಣುವಂತೆ ದೇವರು ಸಹಾಯ ಮಾಡಿದ್ದಾನೆ ಎಂಬುದಾಗಿ ನೀನೇ ಹೇಳಬಹುದು, ಸಾಕ್ಷಿಗಳನ್ನು ಕೊಡಬಹುದು. ಆತ್ಮಿಕತೆ ಬದುಕು ಹೇಗಿದೆ ಅಂದರೆ, ದೇವರಿಗೆ ಸ್ತೋತ್ರವಾಗಲಿ, ಪ್ರತಿಯೊಂದು ಕಾರ್ಯದಲ್ಲಿ ಸದಾ ನಾವು ಮುಂದಿರ್ತೇವೆ. ಆದರೆ ಪ್ರಾರ್ಥನೆ ವಿಷಯ ಬಂದಾಗ ಮಾತ್ರ ನಾವೆಲ್ಲರಿಗಿಂತಲೂ ಸದಾ ಹಿಂದೆ ಇರುವಂಥದ್ದಾಗಿದ್ದೇವೆ, ಹಿಂದೆಗಡೆ ಇರುವಂಥವರಾಗಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ನನ್ನನ್ನು ಗಮನಿಸಿ. ಮೊರ್ದೆಕೈ ಒಬ್ಬ ವಾಚ್ಮೆನ್. ಆ ಮೊರ್ದೆಕೈ ಕುರಿತು ಹಾಮಾನನು ಸ್ಪಷ್ಟಪಡಿಸ್ತಾನೆ. ಏನು ಗೊತ್ತಾ? ರಾಜನ ಬಾಳಿನಲ್ಲಿ ಹೋಗಿ ಹೇಳುತ್ತಾನೆ, ಆ ಮನುಷ್ಯ ವ್ಯತ್ಯಸ್ತವಾದಂತ ಮನುಷ್ಯ, ಅವನು ಯಾರಿಗೂ ನಮಸ್ಕಾರ ಮಾಡಲ್ಲ, ಯಾರಿಗೂ ಅಡ್ಡ ಬೀಳಲ್ಲ. ಓದು ನೋಡ್ರಿ, ಎಸ್ತೇರ ಪುಸ್ತಕ 3ನೇ ಅಧ್ಯಾಯದ 8ನೇ ವಚನ. ಎಸ್ತೇರ ಪುಸ್ತಕ 3ನೇ ಅಧ್ಯಾಯದ 8ನೇ ವಚನ. ಸ್ತೋತ್ರ. ಹಾಮಾನನು ನೋಡಿ, ನಿನ್ನ ರಾಜ್ಯದ ಸಂಸ್ಥಾನಗಳಲ್ಲಿ ಒಂದು ಜನಾಂಗವಿರ್ತದೆ, ಅದು
ಇತರರ ಜನಾಂಗಗಳ ಮಧ್ಯದವರಲ್ಲಿ ಹರಡಿದ್ದರು. ನೋಡಿ, ಅವರಿಂದ ಪ್ರತ್ಯೇಕವಾಗಿ ಇರುತ್ತದೆ. ಇನ್ನೊಂದ್ಸಾರಿ ನನ್ನನ್ನು ಗಮನಿಸಿ, ಹಾಮಾನು ಹೋಗಿ ರಾಜನ ಬಳಿನ ಹೇಳ್ತಾ ಇದ್ದಾನೆ, ಈಗ ಇಡೀ ಪ್ರಪಂಚ 127 ಸಂಸ್ಥಾನ ನೀನು ಆಳ್ತಿದೆಯಲ್ಲ, ನಿನ್ನ ಸಂಸ್ಥಾನದಲ್ಲಿ ಒಂದು ಜನಾಂಗ ಇದೆ. ಆ ಜನಾಂಗ ಹೇಗೆ ಅಂದ್ರೆ ಎಲ್ಲಾ ಜನಾಂಗಗಳಲ್ಲಿ ಪ್ರತ್ಯೇಕವಾಗಿರುವಂಥದ್ದು. ರಾಜ ಅವ್ರು ಯಾರಿಗೂ ನಮಸ್ಕಾರ ಮಾಡಲ್ಲ, ಯಾವ ಪ್ರತಿಮೆಗಳಿಗೆ ಅಡ್ಡ ಬೀಳಲ್ಲ, ಯಾವುದೇ ಆಚಾರಗಳನ್ನ ಅವರು ಮಾಡಲ್ಲ, ಯಾವುದೇ ಸಂಪ್ರದಾಯಗಳನ್ನ ಅವರು ತಮ್ಮ ಜೀವಿತದಲ್ಲಿ ನೆರವೇರಿಸಿಕೊಳ್ಳಲ್ಲ. ಅವರು ಉಪವಾಸ ಪ್ರಾರ್ಥನೆ ಮಾಡ್ತಾರೆ, ಅವರು ಉಪದೇಶ ಮಾಡ್ತಾರೆ, ಅವರು ವಾಕ್ಯವನ್ನ ಧ್ಯಾನ ಮಾಡ್ತಾರೆ. ಅವರ ಜೀವಿತದಲ್ಲಿ ಬರೀ ಪ್ರಾರ್ಥನೆ ಇರ್ತದೆ. ಅವರಲ್ಲಿ ವೈರಾಗ್ಯ, ಭಕ್ತಿ, ಸಂಜೀವನ ಯಾವಾಗಲೂ ನಾವು ನೋಡ್ತಾ ಇದ್ದೇವೆ. ಆ ವಂಶನೇ, ಆ ಕುಲಾನೇ ವ್ಯತ್ಯಸ್ತವಾದದ್ದು, ಪ್ರತ್ಯೇಕವಾದದ್ದು. ಎಷ್ಟೊಂದು ಆಶ್ಚರ್ಯಕರವಾದಂಥ ಸಂಗತಿ ಅಲ್ವಾ? ಪ್ರೀತಿಯುಳ್ಳ ದೇವಶನ್ರೆ, ಯೇಸು ಸ್ವಾಮಿನ ನಂಬೋದು ಅಂದ್ರೆ, ಯೇಸು ಸ್ವಾಮಿ ಆಶೀರ್ವಾದವನ್ನು ಹೊಂದಿಕೊಳ್ಳೋದಂದ್ರೆ, ಇವತ್ತು ಸದಾ ಲೋಕದಲ್ಲಿ ನಾವು ಅರ್ಧ ಕಾಲಿಟ್ಟಿರ್ತೇವೆ, ಆತ್ಮಿಕತೆಯಲ್ಲಿ ಇನ್ನೊಂದು ಕಾಲನ್ನು ಇಟ್ಟಿರ್ತೇವೆ. ಒಂದು ಕಾಲ ಆ ಕಡೆ, ಒಂದು ಕಾಲ ಈ ಕಡೆ. ಬಹಳ ಜನ ನಾವು ನೋಡುವಂತ ಸಂದರ್ಭದಲ್ಲಿ ಚರ್ಚಿಗೆ ಬರುವಾಗ ಮಾತ್ರ ಏನೋ ನೋಡೋ ರೀತಿಯಲ್ಲಿ ಬಿಳಿ ವಸ್ತ್ರಗಳನ್ನು ಅಥವಾ ವ್ಯಕ್ತಿತ್ವವಾದಂಥ ಕ್ರಿಯೆಗಳನ್ನು ಮಾಡಿಕೊಂಡು ನಾನು ಹೀಗೆ ಪರಿಶುದ್ಧನಿದ್ದೇನೆ ಎಂಬುದಾಗಿ ಹೇಳ್ಕೊಳ್ತೇವೆ. ನಾವು ಆಫೀಸಿಗೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿನ ಆಚಾರಗಳಿಗೆ ನಾವು ಒಳಗಾಗ್ಬಿಡ್ತೇವೆ. ಯಾರಾದ್ರೂ ಏನ್ ಅನ್ಕೊಳ್ತಾರೋ ಏನೋ ಎಂಬುದಾಗಿ ನಾವು ಅಲ್ಲೂ ಸದಾ ಆ ಸಂಪ್ರದಾಯಗಳನ್ನ ತಿಂದ್ರೆ ಏನಾಗುತ್ತೆ, ಇದನ್ನು ಕುಡಿದ್ರೆ ಏನಾಗುತ್ತೆ, ಈಗ ಮಾಡಿದ್ರೆ ಯಾರು ನೋಡ್ತಾರಾ, ನೋಡೋದಿಲ್ವಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಶನ್ರೆ, ದೇನಾಕ್ಕೆ ಸ್ತೋತ್ರವಾಗಲಿ. ನಿನ್ನನ್ನು ದೇವರು ನೋಡ್ತಾನೆ ಎನ್ನುವಂಥ ಭಯ ನಿನ್ನ ಒಳಗಡೆ ಎಲ್ಲಿ ತನಕ ಬರೋದಿಲ್ಲವೋ, ನಿನ್ನ ಕರ್ತನಿಗೆ ಪರಿಪೂರ್ಣವಾದಂಥ ಪರಿಶುದ್ಧತೆಯ ಜೀವಿತವನ್ನ ನಡೆಸೋದಕ್ಕೆ ಅಸಾಧ್ಯ, ಅದ್ಭುತಗಳನ್ನು ಹೊಂದಿಕೊಳ್ಳೋದಕ್ಕೆ ಅಸಾಧ್ಯ. ದೇನಾಕ್ಕೆ ಸ್ತೋತ್ರವಾಗಲಿ. ಒಬ್ಬ ವ್ಯಕ್ತಿ ಬಂದು ಹೇಳ್ತಾ ಇದ್ದಾನೆ, ಪ್ರಧಾನಮಂತ್ರಿ ಬಂದು ಹೇಳ್ತಾ ಇದ್ದಾನೆ, ಅವರ ಜನಾಂಗ, ಅವರ ಕುಲ, ಅವರ ಆಚಾರ ಬಹಳ ಪ್ರತ್ಯೇಕವಾದದ್ದು. ದೇವರ ಮಕ್ಕಳೇ, ಯೇಸುವಿನ ನಾಮದಲ್ಲಿ ಡೆಡಿಕೇಶನ್ಸ್ ಅಂದ್ರೆ ಡೆಡಿಕೇಶನ್ಸ್, ಪ್ರತಿಷ್ಠೆ ಅಂದರೆ ಪ್ರತಿಷ್ಠೆ. ಯೇಸುವಿನ ನಾಮದಲ್ಲಿ ಪ್ರಾಣ ಹೋದ್ರೂ ಸದಾ ಲೋಕದ ಆಚಾರಗಳಲ್ಲಿ, ಲೋಕದ ಕ್ರಿಯೆಗಳಲ್ಲಿ, ಲೋಕದ ಆಲೋಚನೆಗಳಲ್ಲಿ ಯಾರೋ ನಮ್ಮನ್ನು ಪ್ರೋತ್ಸಾಹಿಸ್ತಾರೆ, ಯಾರೋ ನಮಗೆ ಪ್ರಮೋಷನ್ ಕೊಡ್ತಾರೆ, ಯಾರೋ ನಮಗೆ ಇನ್ಕ್ರಿಮೆಂಟ್ ಕೊಡ್ತಾರೆ. ನೋ, ವಾಚ್ಮೆನ್ ಆಗಿರುವಂತ ಮುರ್ದೆಕಾಯಿ, ಒಬ್ಬ ಹಾಮಾನ್ ಎನ್ನುವಂತ ಪ್ರಧಾನಮಂತ್ರಿ ಸಾಕ್ಷಿ ಕೊಡ್ತಾ ಇದ್ದಾನೆ. ದೇವರು ಅವನನ್ನ ನೋಡ್ತಾ ಇದ್ದಾನೆ. ಅವನ ಮೂಲಕವಾಗಿ, ಅವನು ಮಾಡಿದಂತ ಪ್ರಾರ್ಥನೆ ಮೂಲಕವಾಗಿ ಇಡೀ ಯೆಹೂದ ಕುಲಕ್ಕೆ ರಕ್ಷಣೆ ಕೊಟ್ಟು ಯೇಸುವಿನ ನಾಮದಲ್ಲಿ ಆ ದೇಶಕ್ಕೆ ದೇವರು ಪ್ರಧಾನಮಂತ್ರಿಯನ್ನಾಗಿ ಮಾರ್ಪಡಿಸ್ತಾನಂದ್ರೆ ದೇವಕ್ಕೆ ಸ್ತೋತ್ರವಾಗಲಿ. ಎಷ್ಟು ಪ್ರತ್ಯೇಕತೆಯನ್ನ ಯೆಹೂದ ಜನಾಂಗ ಇವತ್ತು ಸದಾ ಆಚರಣೆಯಲ್ಲಿ ಇರುವಂತದ್ದಾಗಿದೆ. ಅದಕ್ಕೆ ಇಸ್ರೇಲ್ ದೇಶದ ವಿರುದ್ಧವಾಗಿ ಇಡೀ ವಿಶ್ವ ನಿಂತುಕೊಳ್ತದೆ. 127 ದೇಶಗಳು ಯಾವಾಗಲೂ ಯುದ್ಧ ಮಾಡ್ತಿರ್ತದೆ. ಇದುವರೆಗೂ ಅದನ್ನ ಸಹಿಸೋದಕ್ಕೆ ಆಗ್ಲೇ ಇಲ್ಲ. ಒಬ್ಬ ಮನುಷ್ಯ ಹೋಟೆಲ್ ಅನ್ನ ಪ್ರಾರಂಭ ಮಾಡ್ತಾನೆ. ಪ್ರಾರಂಭ ಮಾಡಿ ಸೇವಕರುಗಳಿಗೆ ಮಾತ್ರ ಇಲ್ಲಿ ಫ್ರೀ ಮೀಲ್ ಸಿಗುತ್ತದೆ, ನೀವು ಯಾವಾಗ ಬೇಕಾದ್ರೂ ಬಂದು ಬ್ರೇಕ್ಫಾಸ್ಟ್ ಇರ್ಬೋದು, ಲಂಚ್ ಇರ್ಬೋದು, ಡಿನ್ನರ್ ಇಲ್ಲಿ ಮಾಡಬಹುದು ಎಂಬುದಾಗಿ ಬೋರ್ಡ್ ಹಾಕ್ತಾರೆ ಸೇವಕರುಗಳಿಗೆ ಮಾತ್ರ. ಅದೇ ರೀತಿಯಲ್ಲಿ ಅನೇಕ ಸೇವಕರುಗಳು ಆ ಹೋಟೆಲ್ಗೆ ಬರ್ತಾರೆ. ಒಂದು ದಿನ ಇಬ್ಬರು ಸೇವಕರುಗಳು ಆ ಹೋಟೆಲ್ಗೆ ಹೋಗಿ ಊಟ ಮಾಡ್ತಾರೆ. ಊಟ ಮಾಡಿದ ನಂತರ ಆ ಓನರ್ ಕೇಳ್ತಾನೆ, ಏನಂದ್ರೆ, ಸರ್ ಬಿಲ್ ಕೊಟ್ಟು ಹೋಗ್ರಿ ಅಂತ. ಆಗ ಅವ್ರು ಹೇಳ್ತಾರೆ, ಇಲ್ಲಿ ಬೋರ್ಡ್ ಇದೆಯಲ್ಲ ಪಾಸ್ಟರ್ಸ್ಗಳಿಗೆ ಫ್ರೀ ಅಂತ. ಆಗ ಹೇಳ್ತಾರೆ, ನೀವು ಪಾಸ್ಟರ್ ತರ ಕಾಣ್ತಾ ಇಲ್ಲವಲ್ಲ. ಇಲ್ಲ ನಾವು ಪಾಸ್ಟ್ರೇ, ನೋಡಿ ನಮ್ಮ ಕೈನಲ್ಲಿ ಬೈಬಲ್ ಇದೆ, ಈ ಬೈಬಲ್ ಅನ್ನ ನಾವು ತೆಗೆದುಕೊಂಡು ಬಂದಿದ್ದೀವಿ, ನೀವು ನೋಡ್ಲಿಲ್ವಾ? ನಮ್ಮಲ್ಲಿ ಒಂದು ಚೀಲ ಇದೆ, ಇದರಲ್ಲಿ ಬೈಬಲ್ ಇದೆ, ನೀವು ಮರ್ತು ಬಿಟ್ರ ನೋಡ್ಲಿಲ್ವಾ ಅಂತ. ಇಲ್ಲ ನೀವು ಪಾಸ್ಟರ್ ತರ ಕಾಣ್ತಾ ಇಲ್ಲಲ್ಲ, ಯಾಕೆ ಹೀಗೆ ಹೇಳ್ತಾ ಇದ್ದೀರಿ ಅಂತ. ಆಗ ಹೊನರ್ ಹೇಳ್ತಾನೆ, ಪಾಸ್ಟರ್ ಆಗಿರುವಂತಹ ವ್ಯಕ್ತಿಗಳು ಬಂದ ತಕ್ಷಣವೇ
ತಟ್ಟೆನಲ್ಲಿ ಊಟ ನೋಡಿದ ತಕ್ಷಣ ಅವರು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ತಾರೆ. ನಿಮಗೆ ಊಟ ಕೊಟ್ಟಿದ್ದಾಯ್ತು, ಕಾಫಿ ಕೊಟ್ಟಿದ್ದಾಯ್ತು, ಟೀ ಕೊಟ್ಟಿದ್ದಾಯ್ತು, ನಿಮ್ಮ ಬಾಯಿನಲ್ಲಿ ಸ್ತೋತ್ರನೂ ಕೇಳಲಿಲ್ಲ, ಅಟ್ಲೀಸ್ಟ್ ನೀವು ಪ್ರಾರ್ಥನೆ ಮಾಡೋದಕ್ಕೆ ಕಣ್ಣನ್ನು ಸದಾ ಮುಚ್ಚಲಿಲ್ಲ. ಅವಸರದಿಂದ ನೀವು ಊಟ ಮಾಡಿದ್ರಿ, ನೀವು ಬಿಲ್ಲನ್ನು ಕಟ್ಟು ಹೋಗ್ರಿ. ಇಲ್ಲಿ ಪ್ರಾರ್ಥಿಸುವಂತ ವ್ಯಕ್ತಿಗಳಿಗೆ ಮಾತ್ರ ಇಲ್ಲಿ ಆಹಾರ ಫ್ರೀ ಇರುವಂತದ್ದಾಗಿದೆ ಎಂಬುದಾಗಿ. ಆವಾಗ ನಾಚಿಕೆಯಿಂದ ಅವರು ತಲೆ ತಗ್ಗಿಸಿಕೊಂಡ್ರಂತೆ. ನನ್ನನ್ನು ಗಮನಿಸಿ ನನ್ನ ಸಹೋದರ ಸಹೋದರಿ, ಇವತ್ತು ನಾವು ಕ್ರೈಸ್ತ ಮಕ್ಕಳು ಎಂಬುದಾಗಿ ಎಣಿಸಿಕೊಳ್ಳುವುದಕ್ಕೆ ಲೋಕದ ಜನ ನಮ್ಮ ನೋಡುವಂತ ಸಂದರ್ಭದಲ್ಲಿ ಇವರು ದೇವರ ಮಕ್ಕಳು, ಇವರು ಪ್ರತ್ಯೇಕಿಸಲ್ಪಟ್ಟವರು, ಇವರು ಯಾವ ಸ್ಥಳದಲ್ಲಿ ಎಲ್ಲೇ ಭಾಗದಲ್ಲಿ ಇರುವುದಾದರೂ ಇವರ ದೇವರನ್ನ ಇವರು ಪ್ರಾರ್ಥಿಸ್ತಾರೆ, ಇವರು ಆರಾಧಿಸ್ತಾರೆ ಎನ್ನುವಂತ ಆಲೋಚನೆ, ಆ ಪ್ರೀತಿ ಲೋಕದ ಮನುಷ್ಯರಲ್ಲಿ ಬರಬೇಕಂದ್ರೆ, ಪ್ರೀತಿಯುಳ್ಳ ದೇವರೇ, ನಮ್ಮ ಜೀವಿತದಲ್ಲಿ ನಾವು ದೇವರ ಸಮ್ಮುಖದಲ್ಲಿ ಎಲ್ಲೇ ಇದ್ರೂ ಸರಿ ನಾಚಿಕೊಳ್ಳಬಾರದು. ಯಾವುದಕ್ಕೋಸ್ಕರ ಅಂದ್ರೆ ಪ್ರಾರ್ಥನೆ ಮಾಡುವುದಕ್ಕೋಸ್ಕರವಾಗಿ. ಪ್ರಾರ್ಥನೆ ಮಾಡೋದಕ್ಕಾಗಿ ನಾವು ನಾಚಿಕೊಳ್ಳಬಾರದು. ನಿಮಗೆ ನಾನು ಹೇಳ್ತೇನೆ ಪದೇ ಪದೇ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ವಿಷಯದಲ್ಲಿ ಯಾರು ನಗ್ಲೆಕ್ಟ್ ಮಾಡ್ತಾರೋ ಪರಲೋಕದ ದೇವರು ಅವರ ವಿಷಯದಲ್ಲಿ ಸದಾ ತುಂಬಾ ನಗ್ಲೆಕ್ಟ್ ಮಾಡ್ತಾರೆ. ನೀನು ಎಲ್ಲ ಕೇಳಿದ್ದನ್ನ ಎಲ್ಲಾ ವಿಧದಲ್ಲಿ ನಿನ್ನನ್ನ ಪರವಾಗಿ ದೇವರು ಇರ್ತಾರಂತ ತಿಳ್ಕೊಬೇಡ. ಜನಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನಾ ಜೀವಿತ ಒಂದು ಹರಿತವಾದಂತ ಜೀವಿತ. ಈ ಲೋಕದಲ್ಲಿ ಅನೇಕ ಸಾರಿ ನಾನು ಹೇಳಿದ್ದೇನೆ, ದೇವರ ವಾಕ್ಯವನ್ನು ಕೊಡುವಂತ ಸಂದರ್ಭದಲ್ಲಿ, ನೀನು ಗುಡಿಸಲಲ್ಲೇ ಇರಬಹುದು, ನೀನು ಬಡತನದಲ್ಲೇ ಇರಬಹುದು, ನೀನು ಉದ್ಯೋಗಿ ಅಲ್ಲದೆ ಇರಬಹುದು, ಒಂದು ಹೊತ್ತು ಗಂಜಿಗೂ ಸದಾ ನೀನು ಗತಿ ಇಲ್ಲದೆ ಇರಬಹುದು. ಯೇಸುವಿನ ನಾಮದಲ್ಲಿ ನೀನು ಮೊಣಕಾಲುರುವಂತಹ ವ್ಯಕ್ತಿಯಾಗಿರುವುದಾದ್ರೆ ನಿನಗಿಂತ ಶಕ್ತಿಶಾಲಿ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ. ಈ ಲೋಕದಲ್ಲಿ ನಿನ್ನ ಆಡಂಬರ, ನಿನ್ನ ಐಶ್ವರ್ಯ, ನಿನ್ನ ಜ್ಞಾನ, ನಿನ್ನ ತಿಳುವಳಿಕೆ, ನಿನ್ನ ಆಲೋಚನೆ, ನಿನ್ನ ಸೌಂದರ್ಯ, ಸೈತಾನ ನೋಡಿ ಒಂದು ವೇಳೆ ಹೆಮ್ಮೆ ಪಡಬಹುದು. ನೀನು ಅನ್ಕೊಂಡಿರ್ಬೋದು ನಾನು ಎಷ್ಟು ಚೆನ್ನಾಗಿ ಹಾಡು ಹಾಡ್ತಿದ್ದೇನೆ ಅಂತ. ನನ್ನನ್ನು ಗಮನಿಸಿರಿ, ಹಾಡುಗಳನ್ನು ಹಾಡ್ತಾನೆ ಇರ್ತೇವೆ, ಹಾಡುಗಳನ್ನು ಹಾಡ್ತಾ ಇರುವಂತ ಸಂದರ್ಭದಲ್ಲಿ ನಾವೇನು ಬಹಳ ಅಭಿಷಕ್ತರೆಂಬುದಾಗಿ ಸೈತಾನ ನಮ್ಮನ್ನು ಆಟಂಕ ಪಡಿಸೋದಿಲ್ಲ ಅಂತ ತಿಳ್ಕೊಳ್ಬೇಡ್ರಿ. ಅವನು ಬಂದು ಹೇಳ್ತಾನೆ, ನಿಮಗೇನು ಗೊತ್ತಾ, ನಿನಗಿಂತ ಚೆನ್ನಾಗಿ ನಾನು ಪರಲೋಕದಲ್ಲಿ ಆರಾಧನೆ ಮಾಡ್ತಾ ಇದ್ದೆ, ನೀನೇನು ಹಾಡ್ತಾ ಇದ್ದೆ, ನಿನಗಿಂತ ಚೆನ್ನಾಗಿ ನಾನು ಹಾಡ್ತಾ ಇದ್ದೆ ಎಂಬುದಾಗಿ ನಿನ್ನ ಹತ್ರ ಬಂದು ಎದುರು ನಿಂತ್ಕೊಳ್ತಾನ ಅವನು. ವಾಕ್ಯ ಬೋಧನೆ ಮಾಡ್ತೀರಾ? ಬೋಧನೆ ಮಾಡಿ, ಎಷ್ಟು ಬೋಧನೆ ಮಾಡ್ತೀರಾ? ಬೋಧನೆ ಮಾಡಿ ಅವನು ಹೇಳ್ತಾನೆ, ನಾನೇ ಆ ವಾಕ್ಯವಾಗಿರುವಂತ ಆ ದೇವರ ಬಳಿನಲ್ಲಿ ಆತನ ಸತ್ಯ ಸತಾರ್ಥತೆಗಳನ್ನು ಅರಿತವನಾಗಿದ್ದೇನೆ, ನಿನಗಿಂತ ಚೆನ್ನಾಗಿ ನನಗೆ ವಾಕ್ಯ ಗೊತ್ತು ಎಂಬುದಾಗಿ ನಿನ್ನನ್ನು ಏನ್ ಬೇಕಾದ್ರೂ ಮಾಡಿ ಮರೆಸ್ಬಿಡ್ತಾನೆ. ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವರೇ, ಆದ್ರೆ ನೀನು ಮೊಣಕಾಲಿರುವಂತ ಒಬ್ಬ ಬಡವನಾಗಿರುವುದಾದ್ರೆ ಅರೆ ಬೇಡ 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 ನೀನು ಸವಾಸ ಎಂಬುದಾಗಿ ನಿನ್ನನ್ನು ಬಿಟ್ಟು ಹೋಗ್ಬಿಡ್ತಾನೆ. ಸೈತಾನ ನಿನ್ನನ್ನು ಬಿಟ್ಟು ಹೋಗ್ಬೇಕಂದ್ರೆ ನೀನು ಮೊಣಕಾಲಿಗೆ ಬುದ್ಧಿ ಕಲಿಸಬೇಕು. ನೀನು ಮೊಣಕಾಲಿಗೆ ಬುದ್ಧಿ ಕಲಿಸಬೇಕು. ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದನು, ಯೆಹೋಷಾಫಾಟನು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದನು, ಹಿಜ್ಕೀಯನು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದನು, ದಾವೀದನು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದನು ಎಂಬುದಾಗಿ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ದಾನಿಯೇಲನು ಶದ್ರಕ್ ಮೇಷಕ್ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೆನಾಕ ಸ್ತೋತ್ರವಾಗಲಿ, ಯೋಸೇಫನು ಪ್ರಾರ್ಥನೆ ಮಾಡಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನನ್ನು ಗಮನಿಸಿ, ಇವರೆಲ್ಲರೂ ಸುಧಾ ಪ್ರಪಂಚದಲ್ಲಿ ಪ್ರಖ್ಯಾತಿಯಾದಂತಹ ಆತ್ಮಿಕ ನಾಯಕರಾಗಿ ಮಾರ್ಪಟ್ಟರು, ಪ್ರಪಂಚವನ್ನೇ ಆಳುವಂತ ವ್ಯಕ್ತಿಗಳಾಗಿ ಮಾರ್ಪಟ್ಟರು. ಇವತ್ತು ನನಗೆ ನಿನಗೆ ಕೈಕಾಲು ದೇವರು ಗಟ್ಟಿ ಕೊಟ್ಟಿದ್ದಾನಮ್ಮ. ಒಂದು ಸಾಕ್ಷಿನ ನಾನು ಕೇಳಿದೆ, ಮೊಳಕಾಲಿಂದ ಕೆಳಗಡೆ ಇರುವಂತಹ ಭಾಗ ಸತ್ತು ಹೋಗಿರ್ತದೆ. ಒಬ್ಬ ಮನುಷ್ಯನಿಗೆ ಸತ್ತು ಹೋಗಿರ್ತದೆ. ಮೊಣಕಾಲಿನ ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿಗಳು ಬಲಿಷ್ಠರಾಗಿರ್ತಾರೆ ಎಂಬುದಾಗಿ, ಅವರ ಸಮಸ್ಯೆಗಳೆಲ್ಲ ಪರಿಷ್ಕಾರ ಆಗ್ತದೆ ಎಂಬುದಾಗಿ ದೇವರ ಸಂದೇಶವನ್ನು ಆತನು ಕೇಳಿದ್ದಾನೆ. ಅವನಿಗೆ ಕಾಲಲ್ಲಿ ಜೀವನೇ ಇಲ್ಲ, ಮೊಣಕಾಲಿನ ಕೆಳಗಡೆ ಮಂಡಿಂದ ಮೇಲೇನೆ ಜೀವ ಇದೆ. ಆ ಸಂದರ್ಭದಲ್ಲಿ ಆ ಸಂದೇಶ ಕೇಳ್ತಾನೆ ಆ ಮನುಷ್ಯ. ಕೇಳಿ ಪ್ರಯತ್ನ ಪಡ್ತಾನೆ, ಕಾಲುಗಳು ಸರಿತಾನೆ ಇಲ್ಲ ಆ ಕಡೆ ಈ ಕಡೆ. ಆದ್ರೂ ಸದಾ ನಾನು ಹೇಗಾದ್ರೂ ಮಾಡಿ ನಾನು ಮೊಣಕಾಲ ಮೇಲೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ತನ್ನ ಪಕ್ಕದಲ್ಲಿರುವಂತಹ ಮಂಚವನ್ನು ಎಳೆದು ಮೊಣಕಾಲು ಊರಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸತ್ತು ಹೋಗಿರುವಂತ
ಅವನ ನರಮಂಡಲಗಳು, ಅವನ ಕಾಲುಗಳಲ್ಲಿ ದೇವರು ಶಕ್ತಿಯನ್ನು ಕೊಡ್ತಾರೆ. ಇವತ್ತು ನಿನಗೆ ಕೈ ಇದೆ, ನಿನಗೆ ಕಾಲಿದೆ, ನಿನಗೆ ಮೊಣಕಾಲಲ್ಲಿ ಶಕ್ತಿ ಇದೆ. ಆದ್ರೆ ಒಂದು ದಿನವಾದರೂ ನೀನು ಮೊಣಕಾಲೂರಿ ಪ್ರಾರ್ಥನೆ ಮಾಡೋದಿಲ್ಲ. ಯೇಸುವಿನ ನಾಮದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶಕ್ತಿ, ಬಲ, ಯುಕ್ತಿ, ಜ್ಞಾನ, ಹಣ ಯಾವುದು ಶಾಶ್ವತವಲ್ಲ. ಆದರೆ ಕರ್ತನ ಸನ್ನಿಧಾನದಲ್ಲಿ ದೀನತೆ, ವಿನಯ, ವಿನಮ್ರತೆ, ತಗ್ಗಿಸಿಕೊಳ್ಳುವಿಕೆ ಇದು ಬಹಳ ಪ್ರಾಮುಖ್ಯವಾದದ್ದು. ನಾನಾಗ್ಲೇ ಹೇಳಿದೆ, ಒಬ್ಬ ವಯಸ್ಸಾದ ಮುದುಕ ಯವನಸ್ಥ ಕಟ್ಟಿಗೆ ಕಡಿಯೋದಕ್ಕೆ ಹೋದ್ರು ಗಂಟೆಗೆ ಒಂದ್ಸಾರಿ ರೆಸ್ಟ್ ತೆಗೆದುಕೊಳ್ತಿದ್ದ. ಇವತ್ತು ದೇವರು ನನಗೆ 24 ಗಂಟೆಗಳ ಕಾಲ ಕೊಟ್ಟಿದ್ದಾರೆ. 16 ತಾಸುಗಳ ಕಾಲ ನಿನ್ನ ಸಮಯವನ್ನು ಎಲ್ಲಿ ಬೇಕಾದರೂ ವ್ಯರ್ಥ ಮಾಡು. ಆದರೆ ಕರ್ತನ ಸನ್ನಿಧಾನದಲ್ಲಿ ಅಟ್ಲೀಸ್ಟ್ ನೀನು 1 hour ಮೊಣಕಾಲೂರಿ ನಿನ್ನ ಕಾರ್ಯಗಳನ್ನ ದೇವರ ಸನ್ನಿಧಾನದಲ್ಲಿ, ನಿನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡು, ನಿನ್ನ ಮನೆಗಾಗಿ ಪ್ರಾರ್ಥನೆ ಮಾಡು, ನಿನ್ನ ಸೇವೆಗಾಗಿ ಪ್ರಾರ್ಥನೆ ಮಾಡು, ಸಭೆಕರುಗಳಿಗಾಗಿ ಪ್ರಾರ್ಥನೆ ಮಾಡು, ಸೇವಕರುಗಳಿಗಾಗಿ ಪ್ರಾರ್ಥನೆ ಮಾಡು, ದೇಶದಲ್ಲಿರುವಂತಹ ಜನರಿಗಾಗಿ, ರಕ್ಷಣೆಗಾಗಿ ಪ್ರಾರ್ಥನೆ ಮಾಡು. ಮೊಣಕಾಲೂರಿ ಯೇಸುವಿನ ನಾಮದಲ್ಲಿ ನಿನ್ನ ಬಿಸ್ನೆಸ್ಗಾಗಿ ನೀನು ಪ್ರಾರ್ಥನೆ ಮಾಡು, ನಿನ್ನ ಪ್ರಯತ್ನಗಳಿಗಾಗಿ ಪ್ರಾರ್ಥನೆ ಮಾಡು. ಯೇಸುವಿನ ನಾಮದಲ್ಲಿ ಇವತ್ತಿನಿಂದಲೇ ಬರೆದಿಟ್ಟುಕೋ. ಯೇಸುವಿನ ನಾಮದಲ್ಲಿ ನೀನು ಕಾಣದಿರುವಂತ ಜಯವನ್ನ ದೇವರು ಅನುಗ್ರಹಿಸ್ತಾನೆ. ದೇವರು ಅನುಗ್ರಹಿಸ್ತಾನೆ. ಹೌದು, ನನ್ನ ಚಿತ್ತದಲ್ಲೂ ಸದಾ ನಾನು ಹಾಗೆ ಮಾಡುತ್ತೇನೆ. ನನ್ನ ದೇವರು ನನ್ನನ್ನು ಬಲಪಡಿಸಲಿ. ಇವತ್ತಿನಿಂದ ನಾನು ಪ್ರಾರ್ಥನೆಯಲ್ಲಿ ಹಿಂಜಾರಿದ್ದೇನೆ, ದೇವರು ನನ್ನ ಕಾಲಿಗೆ ಬಲಗಳನ್ನು ಕೊಡಲಿ ಎಂಬುದಾಗಿ ಕೇಳುವಂಥವರು ಇರುವ ಸ್ಥಳಗಳಲ್ಲಿ ಮೊಣಕಾಲನ್ನು ಊರ್ನಿ ನಿಮಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ನಾವೆಲ್ಲರೂ ಸದಾ ಇವತ್ತಿನಿಂದ ಮೊಣಕಾಲಿನ ಪ್ರಾರ್ಥನೆಯಲ್ಲಿ ನಿಂತುಕೊಂಡೇ ಹೆಚ್ಚೆಚ್ಚು ಪ್ರಾರ್ಥನೆ ಮಾಡೋಣ. ಕರ್ತನ ಸನ್ನಿಧಾನದಲ್ಲಿ ಅನೇಕ ಸಾರಿ ಹೊಸದಾಗಿ ವಿಶ್ವಾಸ ಜೀವಿತದಲ್ಲಿ ಹೋಗುವಾಗ ಬೈತಾ ಇದ್ದೆ ಅಕ್ಕಪಕ್ಕತಾರೆ, ಇವರೇನು ಬರೀ ಮೊಣಕಾಲ ಮೇಲೆ ನಿಂತ್ಕೊಂಡ್ಬಿಟ್ಟಿರ್ತಾರಲ್ಲ ಅಂತ. ಮೊಣಕಾಲ ಮೇಲೆ ನಿಂತ್ಕೊಂಡ್ರೇನೆ ಪ್ರಾರ್ಥನೆನ, ಮೊಣಕಾಲು ಊರಿದ್ರೇನೆ ಪ್ರಾರ್ಥನೆ ದೇವರು ಕೇಳ್ತಾನೆ ಅಂತ. ಆದರೆ ದಿನಾಂಕ ಸ್ತೋತ್ರವಾಗಲಿ, ಒಂದು ದಿನ ನನಗೆ ಸತ್ಯ ಗೊತ್ತಾಯಿತು. ನನ್ನ ಕಾಲುಗಳೇ ಬಿದ್ದು ಹೋದಂಥ ಸಂದರ್ಭದಲ್ಲಿ ದೇವರ ಸಮ್ಮುಖದಲ್ಲಿ ಈ ಹಾಡನ್ನೇ ಬರದೆ, ಉದಯ ಕಾಲದಲ್ಲಿ ಮೊಣಕಾಲೂರಿ ಪೂರ್ಣ ಹೃದಯದಿಂದ ನಿನ್ನನ್ನು ಸ್ತುತಿಸಿ, ಉದಯ ಕಾಲದಲ್ಲಿ ಮೊಣಕಾಲೂರಿ ಪೂರ್ಣ ಹೃದಯದಿಂದ ನಿನ್ನನ್ನು ಸ್ತುತಿಸಿ, ಆರಾಧನೆ ಆರಾಧನೆ ಆತ್ಮಸ್ವರೂಪರೇ, ನಿನ್ನ ಶಿಲುಬೆಯ ದೃಷ್ಟಿಸಿ. ಕಾಲುಗಳಿಗೆ ದೇವರು ಶಕ್ತಿ ಕೊಟ್ಟರು, ಹೃದಯವನ್ನು ದೃಢಪಡಿಸಿದನು. 28 ವರ್ಷಗಳ ಕಾಲ ಬಂದಂಥ ಕೇಡುಗಂಡ ಅಂತರಗಳಲ್ಲಿ ನನ್ನ ಜೊತೆನಲ್ಲಿದ್ದು ದೇವರು ನನ್ನನ್ನು ಬಲಪಡಿಸಿ ಇದುವರೆಗೆ ಸ್ಥಿರಪಡಿಸಿದ. ಪ್ರಿಯ ತಾಯಿ, ಸಹೋದರ ಸಹೋದರಿ, ಯೇಸುವಿನ ನಾಮದಲ್ಲಿ ಇನ್ನು ಮೇಲೆ ನಿನ್ನ ಜೀವಿತದ ಹೋರಾಟಗಳಲ್ಲಿ, ನಿನ್ನ ಎಲ್ಲ ಪ್ರಯಾಸಗಳಲ್ಲಿ, ನಿನ್ನ ಉದ್ಯೋಗದ ಸಮಯದಲ್ಲಿ ಬರೀ ಆ ಕಡೆ ಈ ಕಡೆ ಎಂಬುದಾಗಿ ಹೋರಾಟ ಮಾಡಿ ಓಡಾಡಿಕೊಂಡು ಪ್ರಯಾಸ ಪಡಬೇಡ. ಮಧ್ಯದಲ್ಲಿ ಸಮಯ ಸಿಕ್ಕಾಗಲೆಲ್ಲ ಮೊಣಕಾಲೂರಿ ನೋಡು. ನಿನಗಿರುವಂಥದ್ದು ಎಲ್ಲವನ್ನ ದೇವರಿಗೆ ಸಮರ್ಪಣೆ ಮಾಡಿ, ದೇವರೇ ಈ ಕಾರ್ಯದಲ್ಲಿ ನನಗೆ ಬಲಪಡಿಸಂತ ಹೇಳು. ನಿನ್ನ ಮುಖ, ನಿನ್ನ ಜೀವನ, ನಿನ್ನ ಕುಟುಂಬ ಮುಂದೆ ಬದಲಾಗದೆ ಹೋದರೆ, ಯೇಸುವಿನ ನಾಮದಲ್ಲಿ ಬದಲಾಗದೆ ಹೋದರೆ ನನಗೆ ಕಾಲ್ ಮಾಡಿ ತಿಳಿಸು. ಯೇಸುವಿನ ನಾಮದಲ್ಲಿ ನನ್ನ ದೇವರು ಯಾವತ್ತೂ ಸದಾ ದೀನತೆಯಿಂದ ತಗ್ಗಿಸಿಕೊಂಡು ಮೊಣಕಾಲೂರೋದೇ ವಿನಯತೆಗೆ, ವಿನಮ್ರತೆಗೆ, ದೀನತೆಗೆ ಕಾರಣವಾಗಿರುವಂಥದ್ದು. ಮೊಣಕಾಲೂರಿದ ಪ್ರತಿಯೊಬ್ಬರನ್ನ ಅತ್ಯುನ್ನತ ಸಿಂಹಾಸನದ ಮೇಲೆ ಕುಳ್ಳರಿಸಿದಂಥ ದೇವರು ಇವತ್ತು ಸದಾ ನನ್ನ ಸೃಷ್ಟಿಕರ್ತನು, ನನ್ನ ಅಂಗೈನಲ್ಲಿ
ನಿರ್ಮಾಣ ಮಾಡಿದ ಯೇಸು ಸ್ವಾಮಿ ಈಗಲೂ ನನಗಾಗಿ, ನಮಗಾಗಿ, ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಂದರೆ ನನಗೆ ನಿನಗೆ ಪ್ರಾರ್ಥನೆ ಅವಶ್ಯಕತೆ ಎಷ್ಟಿರ್ಬೋದು? ಮೊಣಕಾಲೂರೋಣವ ಇರುವ ಸ್ಥಳಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆಯನ್ನು ನೇರವಾಗಿ ಮೊಣಕಾಲ ಮೇಲೆ ನಿಂತುಕೊಂಡು ಪ್ರತಿದಿನವೂ ಸದಾ ನಮಗಿರುವುಗಳನ್ನು, ವಿಜ್ಞಾಪನೆ ಮನವಿಗಳನ್ನು, ಕೃತಜ್ಞತಾ ಸ್ತೋತ್ರಗಳನ್ನು ಸಮರ್ಪಣೆ ಮಾಡೋಣ. ಸ್ತೋತ್ರ ರಾಶ ತಂದೆಯಾದ ದೇವರೇ, ನಸರೇತಿನ ಯೇಸುವಿನ ನಾಮದಲ್ಲಿ ಈ ವಿಶೇಷವಾದಂಥ ಕರ್ತನ ಈ ಕೂಡಿಕೆಯಲ್ಲಿ ನಿನ್ನ ದೈವ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸಿದಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ ಕರ್ತನೆ, ನಿನ್ನ ವಿಶೇಷವಾದಂಥ ಕೃಪೆಯ ಮೂಲಕವಾಗಿ ಪ್ರಾರ್ಥಿಸುವಂತೆ ಇವತ್ತು ಪ್ರಾರ್ಥನಾತ್ಮನಿಂದ ನಮ್ಮನ್ನು ತುಂಬಿಸಿದಿ. ಯೇಸುವಿನ ನಾಮದಲ್ಲಿ ದೇವಾದಿ ದೇವನ ಕರ್ತನೆ, ಮೊಣಕಾಲಿನ ಪ್ರಾರ್ಥನೆ ಒಂದು ದೊಡ್ಡ ವಿಷಯನ ತರ್ತದೆ ಎಂಬುದಾಗಿ ಯೇಸುವಿನ ನಾಮದಲ್ಲಿ ದೇವಾ ಕರ್ತನೆ, ನಿನ್ನ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಸ್ವಾಮಿ ಎಲಿಯನು ದೇವ ಸಮ್ಮುಖದಲ್ಲಿ ಪರಲೋಕದಿಂದ ಬೆಂಕಿಯನ್ನು ಕಳಿಸಬೇಕೆಂಬುದಾಗಿ 2 ಮೊಣಕಾಳುಗಳ ಮಧ್ಯದಲ್ಲಿ ಸಾಷ್ಟಾಂಗವರಿಗೆ ನಮಸ್ಕಾರ ಮಾಡಿ ಕರ್ತನೆ ಪ್ರಾರ್ಥಿಸಿದನು. ಮಳೆ ಬರಬೇಕೆಂಬುದಾಗಿ ಮೊಣಕಾಲನ್ನೂರಿ ಪ್ರಾರ್ಥನೆ ಮಾಡಿದನು. ಏಸಪ್ಪ, ನೀನು ತಾನೇ ಕರ್ತನೆ ಗೆತ್ಸೆಮನೆ ತೋಟದಲ್ಲಿ ಕರ್ತನೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದೆ. ದೇವರೇ, ಕರ್ತನ ಸನ್ನಿಧಾನದಲ್ಲಿ ಅಪೊಸ್ತಲ ಪೌಲನು, ಪೇತ್ರನು, ದಾವಿದನು, ದಾನಿಯೇಲನು, ಶದ್ರಕ್, ಮೇಷಕ್, ಅಬೇದ್ನೆಗೋ, ಯೆಹೋಷಾಫಾಟನು ದೇವ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಹಿಜ್ಕೀಯ ದೇವರೇ ಕರ್ತನೆ ಸನ್ನಿಧಾನದಲ್ಲಿ ದೇವರೇ ಕರ್ತನೆ ಸ್ವಾಮಿ ನಿನ್ನನ್ನು ಆರಾಧಿಸುವಂತ ಎಲ್ಲ ನಮ್ಮ ಪೂರ್ವಿಕರೆಲ್ಲರೂ ಸದಾ ದೇವರೇ ನಿನ್ನನ್ನು ಆರಾಧಿಸಿದರು. ಮೊಣಕಾಲಿನಿಂದಲೇ ಕರ್ತನೆ ಸ್ವಾಮಿ ಪ್ರಾರ್ಥನೆ ಮಾಡಿದರು. ಅವರು ನಿನ್ನ ನಾಮವನ್ನು ಘನಪಡಿಸಿದರಿಂದಲೇ ನೀನು ಅವರನ್ನು ಘನಪಡಿಸಿದಿ. ಯೇಸುವಿನ ನಾಮದಲ್ಲಿ ಕರ್ತನೆ, ಕುಟುಂಬ ಪ್ರಾರ್ಥನೆಯಲ್ಲಿ ಬಂದಿರುವಂಥವರು, ಈ ಸಂದೇಶವನ್ನು ಕೇಳುತ್ತಿರುವಂಥ ಪ್ರಪಂಚದಾದ್ಯಂತ ಈ ಶಬ್ದವನ್ನು ಕೇಳುತ್ತಿರುವಂಥ ಎಲ್ಲರೂ ಸದಾ ಯಾರ್ಯಾರು ನಿನ್ನ ನಾಮದಲ್ಲಿ ತಗ್ಗಿಸಿಕೊಂಡು ಮೊಣಕಾಲೂರಿ ನಿಮ್ಮ ನಾಮವನ್ನು ಘನಪಡಿಸುತ್ತಾರೋ ಪ್ರತಿಯೊಬ್ಬರನ್ನ ಘನಪಡಿಸಪ್ಪ. ಪ್ರತಿಯೊಬ್ಬರಿಗೂ ಕರ್ತನೆ ಆರೋಗ್ಯ, ಸಮೃದ್ಧಿ, ಸಮಾಧಾನ, ನೆಮ್ಮದಿಯನ್ನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಅವರ ಕುಟುಂಬದಲ್ಲಿರುವಂಥ ಎಲ್ಲ ಬಂಧನಗಳು ಇವತ್ತು ಲಯವಾಗಲಿ. ದೇವರೇ, ಪ್ರಾರ್ಥಿಸುವ ಒಂದೊಂದು ವೇಳೆಯಲ್ಲಿ ಕರ್ತನೆ ಪರಲೋಕದ ಮಹಿಮೆಯುಳ್ಳಂಥ ದೇವದೂತರು ಇಳಿದು ಬರಲಿ. ಪರಲೋಕದ ಸಾನ್ನಿಧ್ಯಾನ ಏರ್ಪಾಟಾಗಲಿ. ಇದುವರೆಗೆ ಕಾಣದೇ ಇರುವಂಥ ಮಹಿಮೆ, ಕೃಪೆ, ಆಶೀರ್ವಾದ ನಮ್ಮ ಮಕ್ಕಳ ಕ್ಷೇತ್ರದಲ್ಲಿ ನೀನು ಅನುಗ್ರಹಿಸಿ ಸಹಾಯ ಮಾಡು. ಪ್ರತ್ಯೇಕವಾಗಿ ಈ ಸೇವೆಗಾಗಿ ಪ್ರಾರ್ಥಿಸುವಂಥವರನ್ನು ದೇವರ ಕರ್ತನೆ, ಕಾಣಿಕೆಗಳನ್ನು ಕೊಡುತ್ತಿರುವಂಥವರನ್ನು ದೇವರ ಕರ್ತನೆ ಪ್ರತಿಯೊಬ್ಬರನ್ನು ನೀನು ಆಶೀರ್ವಾದ ಮಾಡು. ಎಲ್ಲ ಮಹಿಮೆ, ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್, ಆಮೇನ್. ಕರ್ತನು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ಕುಟುಂಬವನ್ನು ಹೇಳುವಾಕಿ ಆಶೀರ್ವದಿಸ್ರಿ. ಆತನ ದಯ, ಕರುಣಾ ಹಸ್ತ ನಿಮ್ಮನ್ನು ಪರಿಪಾಲನೆ ಮಾಡಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.